ಈಗ ನಮ್ಮ ಜೊತೆ ಇದ್ದಾರೆ ಕಿನ್ನಿಂಗಾರಿನ ವೆಂಕಪ್ಪ ಮಣಿಭಟ್ರು. ಅವರು ಅಡಿಕೆ, ಕಾಳುಮೆಣಸು, ತೆಂಗು, ರಬ್ಬರ್ ಹಾಗೆ ಡೈರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಈ ಸಮಗ್ರ ಕೃಷಿಯ ಬಗ್ಗೆ ಮಾತಾಡಿಸುವ. ನಮಸ್ಕಾರ ವೆಂಕಪ್ಪ ಮಣಿಭಟ್ರೆ. ನಮಸ್ಕಾರ. ನೀವು ಸಾಂಪ್ರದಾಯಿಕವಾಗಿ ತುಂಬ ಮೊದಲಿಂದಲೂ ಕೂಡ ನಮ್ಮ ಕರಾವಳಿ ಪ್ರದೇಶದಲ್ಲಿ ಮಾಡುವ ಎಲ್ಲ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಈಗ ಮುಖ್ಯವಾಗಿ ನೀವು ಕೃಷಿ ಪ್ರಾರಂಭ ಮಾಡಿದ್ದು ನಿಮ್ಮ ತಾತ, ತಂದೆ ಇವರ ಕಾಲದಿಂದಲೂ ಇದ್ದದ್ದ ಹೇಗೆ? ಸಾಧಾರಣ 4ನೇ ಕ್ಲಾಸಿಂದಲೇ ನಾವು ಕೃಷಿಗೆ ಸೇರಿಕೊಂಡಿದ್ದೆವು ತಂದೆಯವರೊಟ್ಟಿಗೆ. ಗದ್ದೆ ಕೃಷಿ, ಆಗ ತೋಟ ಕಡಿಮೆ, ರಬ್ಬರ್ ಇರಲಿಲ್ಲ ಆಗ. ಮತ್ತು ನಮಗೆ ಅಲ್ಲಿ ಸ್ವಲ್ಪ ಜಾಗ ಇದ್ದದ್ದು, ಸ್ವಲ್ಪ ಬೆಟ್ಟು ಜಾಗ ನಮ್ಮ ತಂದೆ ಇರುವಲ್ಲಿ. ಏಳ್ಕಾನು ನಮ್ಮ ತರವಾಡು, ಅಲ್ಲಿ ಹತ್ತಿರ ಕುಂದಗಡ ನಮ್ಮ ಶಹರಲ್ಲಿ ಸಿಕ್ಕಿದ್ದು. ಹಾಗೆ ಅಲ್ಲಿ ಮತ್ತೆ ಸ್ವಲ್ಪ ಅಡಿಕೆ ಇದ್ದದ್ದು, ದೊಡ್ಡ ಮಟ್ಟಿಗೆ ಇರಲಿಲ್ಲ. 6 ಮಡಿ ಗದ್ದೆ ಇತ್ತು. ಆಗ ಎತ್ತುಗಳಲ್ಲಿ ಬೇಸಾಯ ಮಾಡ್ತಿದ್ದು. ತಂದೆಯವರಿಗೆ ಒಬ್ಬನಿಗೆ ಕಷ್ಟ ಆಗ್ತಿತ್ತು, ನಾನು ದೊಡ್ಡವ. ಮತ್ತು ಬೆಳಿಗ್ಗೆ ಒಮ್ಮೊಮ್ಮೆ ಗೊಬ್ಬರ ಬೇಕು, ಉಂಟಲ್ಲ ಗದ್ದೆಯಲ್ಲಿ ಗೊಬ್ಬರ ಬೇಕು ಇಂತ್ಯಾದೆಲ್ಲ, ಅದು ಮಾಡಿ ನಾವು ಶಾಲೆಗೆ ಹೋಗ್ತಿದ್ದದ್ದು. 3 ಮೈಲ್ ನಡೆದು ಹೋಗಬೇಕು ನೀರ್ಚಲಿಗೆ. ಆಗ ಬಸ್ ಇಲ್ಲ. ಹಾಗೆ ನಮ್ಮ ವಿದ್ಯಾಭ್ಯಾಸ 10ರವರೆಗೆ ನೀರ್ಚಲಲ್ಲಾಯಿತು. ಮತ್ತು PUCಗೆ ಸುಬ್ರಹ್ಮಣ್ಯಲ್ಲಿ ಹೋಗಿದ್ದೇನೆ. ನಮ್ಮ ತಲೆ ಕೃಷಿಯಲ್ಲೇ ಇತ್ತು. ಕೃಷಿಯಲ್ಲೇ ಇತ್ತು. ಈಗ ಸುಮಾರು ಎಷ್ಟು ಜಾಗೆ ನಿಮ್ಮಲ್ಲಿ ಈ ಕೃಷಿಗೆ ಉಂಟು ನಿಮ್ಮದು? ನಾನು ಈಗ ನನ್ನ ತಂದೆಯ ಮನೆ ಅಲ್ಲಿಲ್ಲ, ನಾನು ನನ್ನ ಮಿಸೆಸ್ನ ಮನೆಯಲ್ಲಿ ಇಲ್ಲಿರುವ. ಅವರ 2 ಹೆಣ್ಣು ಮಕ್ಕಳಿದ್ದದ್ದು. ಹಾಗೆ ಇವಳ ಅಂಶವನ್ನು ನಾವು ಶೇರ್ ತಗೊಂಡಿದ್ದೇವೆ. ಹಾಗೆ ಅವಳ ಹೆಸರಲ್ಲಿ ಒಂದು 9 ಎಕರೆ ತೋಟವು ಗದ್ದೆಯಾಗಿ 2 ಎಕರೆ ರಬ್ಬರು ಉಂಟು. ಈಗ ಏನೆಲ್ಲ ಕೃಷಿ ಉಂಟು ಇದರಲ್ಲಿ? ಅಡಿಕೆ ಮೇಯ್ನು, ಒಟ್ಟಿಗೆ ಒಳ್ಳೆ ಮೆಣಸು, ನಂತರ ಬಾಳೆ, ತೆಂಗು ಸೈಡಲ್ಲಿ, ಮತ್ತು ಗದ್ದೆ ಉಂಟು 1.5 ಎಕರೆ, ಮತ್ತು ಮನೆ ಮತ್ತು ಎಲ್ಲ ಉಂಟು. ರಬ್ಬರು ಒಂದು 2 ಎಕರೆ, ಗುಡ್ಡೆ ಅದು 2 ಎಕರೆ, 9 ಎಕರೆ ಬಸ್ 2 ಅಂತ ಹೇಳಿದ್ದು ಹಾಗೆ. ಅದು ಸರಿ. ಈಗ ಅಡಿಕೆಯ ಬಗ್ಗೆ ಬರುವುದಿದ್ರೆ ನೀವು ಪ್ರಾರಂಭ ಮಾಡಿದ್ದು ಹೇಗೆ? ಯಾವ ಅಡಿಕೆಯನ್ನು? ನಾನು ಫಸ್ಟಿಗೆ ಊರ ತಳಿಯನ್ನು ಇಟ್ಟದ್ದು. ಒಂದು 50 ಗಿಡ ಮಂಗಲ ಇಟ್ಟಿದ್ದೇನೆ ಸೈಡಲ್ಲಿ. ಆವಾಗಲೇ ಇಟ್ಟಿದ್ದೇನೆ ಆಗಲಿ. ಮತ್ತೆ 1 ವರ್ಷ ಕಳೆಯುವಾಗ ನಮಗೆ ಕೃಷಿ ಭವನದಿಂದ 100 ಮೋಹಿತ್ ನಗರ್ ಗಿಡ ಕೊಟ್ಟರು. ಅದನ್ನು ನಟ್ಟಲಾಗುವಾಗ 20 ಗಿಡ ಸತ್ತೋಯ್ತು. ಅದು ಸ್ವಲ್ಪ ನಮ್ಮ ಕೈಗೆ ಸಿಕ್ಕುವಾಗ ಸ್ವಲ್ಪ ಬಾಡಿತ್ತದು ಗಿಡ. ಆದರೂ ಅದನ್ನೆಲ್ಲ ಇದು ಮಾಡುವಾಗ ಅದು 80 ಗಿಡ ಬದುಕಿತು. ಅದಕ್ಕೆ ಸೊಪ್ಪು, ಗೊಬ್ಬರ, ಸುಡುಮಣ್ಣು, ಅದಲ್ಲದೆ 3 ತಿಂಗಳಿಗೊಮ್ಮೆ ಸ್ವಲ್ಪ ರಾಸಾಯನಿಕ, ಸ್ವಲ್ಪ ಹೆಸರಿಗೆ ತಕ್ಕ. ನನಗೆ ಒಳ್ಳೆ ಅದು ಚೀರಪ್ ಮಾಡಿತ್ತು. ಯಾಕೆಂದರೆ ಈ 80 ಮರದಲ್ಲಿ 3 ಕಂಡಿ ಅಡಿಕೆ ಬಂತು. ಒಂದು 7.5 ಕ್ವಿಂಟಲ್ ಅಡಿಕೆ ಬಂತು. 9 ಗೊನೆ 10 ಗೊನೆ ಬರ್ತಿತ್ತು ಅದರಲ್ಲಿ. ಹೌದು. 15 ವರ್ಷ ಆಗುವಾಗ ಮರ ಕಂಗಾಲಾಯಿತು. ಕಡದಲ್ಲಿ ಬೇರೆ ಗಿಡ ಇಟ್ಟೆ. ಬೇರೆ ಮೋಹಿತ್ ನಗರ ಅಲ್ಲ, ಮೋಹಿತ್ ನನಗೆ ಮತ್ತೊಂದು ಸಣ್ಣ ಪ್ಲಾಟ್ ಮಾಡಿದೆ, 100 ಗಿಡದ್ದು. ಅದರಲ್ಲಿ ಒಮ್ಮೆ ಗಾಳಿ ಬಂದದ್ರಲ್ಲಿ ನನಗೆ ಒಂದು 10-15 ಗಿಡ ಮುರಿದೋಯ್ತು. 7ನೇ ವರ್ಷದ ಗಿಡ ಮುರಿದೋಯ್ತು. ಸ್ವಲ್ಪ ಬೇಜಾರಾಯಿತು. ಅದು ಮತ್ತೆ ಈಗಿನ ಕಾಲಕ್ಕೆ ಹೈಟ್ ಹೋಗ್ತದೆ ಒಂದು, 2ನೇದಾಗಿ ಬೇಗ ಅದು ವೀಕ್ ಆಗ್ತದೆ. ನಾವು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ವೀಕ್ ಆಗ್ತದೆ, ಅದು ಫಸಲು ಕಡಿಮೆ ಆಗ್ತದೆ. ಸ್ವಲ್ಪ ವ್ಯತ್ಯಾಸ ಅಂದರೆ ನಾವು ಕೊಡುವುದು ಸ್ವಲ್ಪ ವ್ಯತ್ಯಾಸ ಆದ ಕೂಡಲೇ ಗೊಬ್ಬರಿಗೆ ನಮಗೆ ತುಂಬ ಇದಾಗುವಾಗ, ಒಂದು 1,000-1,500 ಗಿಡ ಉಂಟೀಗ ಮರ. ನಾವು ಶುರುವಿಗೆ ಮಾಡುವಾಗ 1 ಬುಟ್ಟಿ ಗೊಬ್ಬರ ಆಗ್ತಿದೆ. ಈಗ ಬರುವುದು ಒಮ್ಮೊಮ್ಮೆ 1.5 ವರ್ಷ ಆಗ್ತದೆ ಅರ್ಧ ಬುಟ್ಟಿ ಗೊಬ್ಬರ ಬಿಡುವಾಗ. ವ್ಯತ್ಯಾಸ ಆಗಿದೆ ಈಗ. ಹಾಗೆ ಇದಕ್ಕೆ ಕಮ್ಮಿ ಮಾಡುವಾಗಿಲ್ಲ. ಇಲ್ಲ, ಅದು ಆ ರೀತಿ ಹೋದರೆ ಮಾತ್ರ ಅದು ಆಗೋದು. ಫಸಲು ಬರುವುದು, ಫಸಲು ಕಡಿಮೆ ಆಗ್ತದೆ. ಮತ್ತು ಮರ ಈಗ ಮಂಗಳ ಆದರೂ ಸಾಗೆ. ನೀವು ನೋಡಿ 1 ವರ್ಷ ಈಟು ಸ್ವಲ್ಪ ಕಡಿಮೆ ಅದರಲ್ಲಿ ಸಫರ ಆಗ್ತದೆ, ಮತ್ತು ಪುನಃ ತವರ ಆಗ್ತದೆ, ಸಫರ ಆಗ್ತದೆ. ಆ ರೀತಿ ಆಗ್ತದೆ ಮಂಗಳ ಸಹ. ನಾವು ಊರದ್ದು ಹಾಗಲ್ಲ, ಅದು ನಾರ್ಮಲ್ ಒಂದೇ ಹಾಗೆ ಹೋಗ್ತದೆ. ಗೊಬ್ಬರ ಹೆಚ್ಚು ಕಮ್ಮಿ ಏನು ಅದು ವ್ಯತ್ಯಾಸ ತೋರಿಸುವುದೇ ಇಲ್ಲ. ಈಗ ಫಸಲಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಆದರೆ ಮರ ಒಂದೇ ಯೂನಿಫಾರ್ಮ್ ಆಗಿ ಹೋಗ್ತದೆ. ಮಂಗಳ ಎಷ್ಟುಂಟು ನಿಮ್ಮ? ಮಂಗಳ ನಾನು ಈಗ 400 ಗಿಡ ಇಟ್ಟಿದ್ದೇನೆ. ಈಗ ಪ್ರಶಸ್ತಿ ಅಂದರೆ ಒಂದು 2 ವರ್ಷ 3 ವರ್ಷ, ಈಗ ಸಿಂಗಾರವಲ್ಲಿ ಶುರುವಾಗಿದೆ. ಈಗ ಮೊದಲಿಂದಲೂ ಕೂಡ ನೀವು ಮಂಗಳ ಇಟ್ಟಿದ್ದೇನೆ ಸ್ವಲ್ಪ. ಅದು ಈ ಊರದ್ದರ ಒಟ್ಟಿಗೆ. ಅದು ಎಷ್ಟು ವರ್ಷಕ್ಕೆ ಬರ್ತದೆ ಫಸಲು ಮಂಗಳದಲ್ಲಿ? ಬೇಗವಾ? 3.5 ವರ್ಷಕ್ಕೆ ಹಿಂಗಾರ ಬರ್ತದೆ. ಬಂದಿದೆ, ಈಗಲೂ ಬಂದಿದೆ, ಮೊದಲು ಬಂದಿದೆ. ಊರದ್ದು 4 ವರ್ಷ 4.5 ವರ್ಷಕ್ಕೆ ಬಂದಿದೆ. ಈಗ ಮಂಗಳಕ್ಕೆ ನೀವು ಕೊಡಬೇಕಾದ ಗೊಬ್ಬರ, ಇದರ ವ್ಯವಸ್ಥೆ ಎಲ್ಲ ಹೇಗೆ? ಮಂಗಲಕ್ಕೆ ಯಾವ ಇದರಲ್ಲಿ ಇಟ್ಟುಕೊಟ್ಟರು ಆಗ್ತದೆ. ಇಟ್ಟಂತೂ 3 ತಿಂಗಳಿಗೊಮ್ಮೆ ನಾವು ರಾಸಾಯನಿಕ ಸೊಪ್ಪು ಕೊಡ್ತೇವೆ. ಗೊಬ್ಬರ ವರ್ಷಕ್ಕೊಮ್ಮೆ. ಸೊಪ್ಪು ಕೊಡ್ತಿದ್ದೆವು ಮೊದಲೆಲ್ಲ, ಈಗ ಆಗುವುದಿಲ್ಲ. ಈಗ ಕೊಡುವುದಿಲ್ಲ, ಯಾಕೆಂದರೆ ಕೂಲಿಯವರ ಸಮಸ್ಯೆ, ರಬ್ಬರ್ ಇಟ್ಟಾಗುವ ಸೊಪ್ಪಿಲ್ಲ, ಈಗೆಲ್ಲ ಸಮಸ್ಯೆ. ಸೊಪ್ಪು ಹಾಕಿದರೆ ಅದರ ಪ್ರಯೋಜನ ಬೇರೆ ಉಂಟು. ಸೊಪ್ಪಿನ ಬದಲಿಗೆ ಈ ಗೊಬ್ಬರವನ್ನೇನಾದರೂ ನಾನು ಈಗ ಒಂದು 2 ವರ್ಷದಿಂದ ಕಾಯಿಸಲ್ಲಿ ನಮ್ಮ ಕಾರ್ಯಾಡು ವಿಶೇಷವಾಗಿದ್ದಾರೆ. ಅವರು ಈ ಟ್ರ್ಯಾಕ್ಟ್ರಿಗೆ ಹುಡಿ ಮಾಡುವ ಮಿಷನ್ ತಂದಿದ್ದಾರೆ. ಮಾಡಲು ಕಾಯಿ ಮತ್ತು ಅಡರುಗಳು, ಸೊಪ್ಪು ಇದೆಲ್ಲ ಉಂಟಲ್ಲ, ಅದು
ಮತ್ತು ಸೋಗೆ ಹಾಳೆ ಎಲ್ಲ ಹುಡಿ ಮಾಡಿ ಬುಡಕ್ಕೆ ಹಾಕೋದು. ಅದು ಈಗ ಒಳ್ಳೆ ಉಪಕಾರ ಕಾಣ್ತಾ ಉಂಟು. ಕಾಳು ಮೆಣಸಿನಲ್ಲಿ ಒಳ್ಳೆ ಉಮಿಕರಿ ಹಾಕಿದಾಗ ಬಂದ ಹಾಗೆ ಬರ್ತದೆ. ಅದನ್ನು ಏನು ಅದಕ್ಕೆ ಮಿಕ್ಸ್ ಮಾಡಲಿಕ್ಕಿಲ್ಲ. ನಾನು ಏನು ಶುರುವಿಗೊಮ್ಮೆ ಮಾಡಿದ್ದೇನೆ, ಅದಕ್ಕೆ ರಾಕ್ ಫಾಸ್ಫೇಟು ಎಲ್ಲ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿಟ್ಟು ಎಲ್ಲ ಮಾಡಿದ್ದೇನೆ. ಕೂಲಿಯರ ಪೂರೈಸುವುದಿಲ್ಲ, ದೊಡ್ಡ ಪ್ಲಾಸ್ಟಿಕ್ ಎಲ್ಲ ಬೇಕು. ಇದಾದರೆ ನಿಮಗೆ ಮಾಡಲಿಕ್ಕೆ ಆಗ್ತದೆ ಅಂತ. ಇದಂದರೆ ನಾವು ತಗೊಂಡು ಕೂಡ ಬುಡಕ್ಕೆ ಹಾಕೋದು, ಬುಡಕ್ಕೆ ಹಾಕಿ ಮತ್ತೆ ಗೊಬ್ಬರವನ್ನೆಲ್ಲ ಹಾಕ್ತೇವೆ. ಮತ್ತು ಒಮ್ಮೊಮ್ಮೆ ಇದು ಹ್ಯೂಮಿಕ್ ಆ್ಯಸಿಡ್ಡು ಮತ್ತು ಅದನ್ನೆಲ್ಲ ನೀರು ಮಾಡಿ ಎರಿತೇವೆ. ಅದು ಲಭ್ಯ ಇದ್ದಾಗ, ನಮಗೆ ಅನುಕೂಲ ಇದ್ದಾಗ. ಈಗ ಬೇರೆ ಗೊಬ್ಬರಗಳನ್ನು ನೀವು ತರಿಸಿ ಹಾಕಿದ್ದುಂಟಾ? ಬೇರೆ ಗೊಬ್ಬರ ಒಮ್ಮೊಮ್ಮೆ ಹರಳಿಂಡಿ ತರಿಸ್ತೇನೆ. ಅದು ಅರ್ಧ ಗಿಲ ಹಾಕೋದು, ಹೆಚ್ಚು ಹಾಕೋದು, ಗಿಡಗಳಿಗೆ ಮಾತ್ರ, ದೊಡ್ಡ ಮರಕ್ಕೆ ಹಾಕೋದಿಲ್ಲ, ಸೂಕ್ತದೆ. ಮತ್ತು ಇದು ಗೊಬ್ಬರ ಉಂಟು. ಮತ್ತು ಈ ಕಾಯಿ ಸಿಪ್ಪೆ ಇದೆ, ಈ ವೇಸ್ಟೇಜ್ ಎಲ್ಲ ಹುಡಿ ಮಾಡ್ತೇವಲ್ಲ ಅದು ಹಾಗಿರೋದಿಲ್ಲ. ಮತ್ತು ಸೋಗೆಯೋ ಹಾಳೆ ಅಂತೆಲ್ಲ ಸ್ವಲ್ಪ ಸ್ವಲ್ಪ ಕಸ ಎಲ್ಲ ಹಾಕ್ತೇವೆ. ಹಾಗೆ ಹಾಕಿ ಮಣ್ಣು ಹಾಕ್ತೇವೆ ಬುಡಕ್ಕೆ. ಪ್ರತಿ ವರ್ಷ ಇಲ್ಲ, ಅಲ್ಲಿ ಉಜಿರಣಿ ಕೆಲಸ ಮಾಡುವಳು ಸೈಡಲ್ಲಿ ಮಣ್ಣಿದ್ದ ಅಲ್ಲಿ ಸ್ವಲ್ಪ ಸ್ವಲ್ಪ ಸಿಕ್ಕಿದ ಹಾಗೆ ಹಾಕ್ತೇವೆ. ಅದು ಯಾವುದು ನಮಗೆ ಸರಿಯಾಗಿ ಹಾಕ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕೂಲಿಯವರ ಸಮಸ್ಯೆ. ಈಗ ನೀವು ಕೋಳಿ ಗೊಬ್ಬರ, ಹಂದಿ ಇಲ್ಲ ಆಡಿನ ಗೊಬ್ಬರ 1 ವರ್ಷ ತರಿಸಿದ್ದೇನೆ. ಅದೀಗ ಭಯಂಕರ ಕಾಸ್ಟ್ಲಿ, ಒಂದು ಲೋಡಿಗೆ ಹಣ 30 ಆಗ್ತದೆ. ತರಿಸ್ತೀರೋ ಒಂದು ಲೋಡ್ ತರಿಸ್ಬೇಕು, ಕಮ್ಮಿ ಸಾಕಾಗೋದಿಲ್ಲ. ಅದೇ 10 ಕಿಲೋ 20 ಕಿಲೋ ತೆಗೆಯೋದೇ ಇಲ್ಲ. ಸರಿ. ಈಗ ನೀವು ಇದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡಿ? ನೀರಿನ ವ್ಯವಸ್ಥೆ ಒಂದು ಕೆರೆ ಉಂಟು, ಮತ್ತು ಈಗ 2 ಬೋರ್ವೆಲ್ ಉಂಟು, ಒಳ್ಳೆ ನೀರುಂಟು. ಇಡೀ ಹೌದು, ವರ್ಷಕ್ಕೆ ಸಾಕಾಗ್ತದೆ, ನಮಗೆ ನೀರಿನ ಕೊರತೆ ಬರುವುದಿಲ್ಲ. ಮತ್ತು ಅಡಿಕೆಗೆ ಮುಖ್ಯವಾಗಿ ಪ್ರತಿ ವರ್ಷವೂ ಕೂಡ ಬರುವಂಥದ್ದು ಕೊಳೆ ರೋಗ ಮತ್ತು ಸಿಂಗಾರ ಸಾಯುವುದು, ನಲ್ಲಿ ಬೀಳುವುದು ಅಷ್ಟೇ. ಇದಕ್ಕೆ ಬೋರ್ಡು ಅಲ್ಲದೆ ಏನಾದರೂ ವ್ಯವಸ್ಥೆ? ನಾನು ಕೊಳೆ ರೋಗ ಬಂದ ಮೇಲೆ ಮೆಂಕೋ ಜಬ್ಬು ಮತ್ತು ಮತ್ತೊಂದು ಹುಡಿ ಮತ್ತು ಕಾಪರ್ ಆಕ್ಸಿಕ್ಲೋರೈಡ್ ಅದನ್ನು ಮಿಕ್ಸ್ ಮಾಡಿ ರೋಗ ಬಂದ ಮರ ಮತ್ತು ಸುತ್ತಲಿಗೆ ಮಾತ್ರ ಆಗಿ ಬಿಡುವುದು. ಬಾಕಿಯೆಲ್ಲ ಇದು ಬೋರ್ಡ್ ಮಿಕ್ಸ್ಚರು, ಬೇರೆ ಏನಿಲ್ಲ. ಇದರಿಂದ ಉಪಕಾರ ಬಿದ್ದಿದೆ ನಿಮಗೆ? ಅದು ಅಲ್ಲಿಗೆ ನಿಲ್ತದೆ ಒಮ್ಮೆ. ಅದು ದೊಡ್ಡ ಇದಾಯ್ತು, ಆದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿದಾಗ ದೊಡ್ಡ ಅಸ್ತ್ರ ಆಯ್ತದು. ಆದರೆ ಅನಿವಾರ್ಯವಾಗಿ ಅಷ್ಟಕ್ಕೆ ಮಾತ್ರ ಬಿಡುವುದು. ಹಾಗೆ ಅದು ರೋಗ ಬಂದ ಮರಕ್ಕೂ ಅದ್ರ ಸುತ್ತಿರುವ ಮರಕ್ಕೂ ಹಾಗೆ. ಅದರಿಂದ ಇಳುವರಿಗೆ ಏನು ತೊಂದರೆ ಆಗುವುದಿಲ್ಲ. ಅದು ಸ್ಟ್ರಾಂಗ್ ಮಾಡುವುದಿಲ್ಲ. ಸ್ಟ್ರಾಂಗ್ ಮಾಡಿದರೆ ನಿಮ್ಮ ನಳ್ಳಿಯ ಮೇಲ್ಬದಿ ಕಪ್ಪಾಗ್ತದೆ, ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಕೊಳೆ ರೋಗ ಬರದ ಹಾಗೆ ಬೋರ್ಡ್ ಮಿಕ್ಸ್ಚರ್, ಬೇರೆ ಯಾವುದೂ ಇಲ್ಲ. ಈಗೇನೋ CPCR ಒಂದು ಮದ್ದು ಹೇಳಿದ್ದಾರೆ, ನನಗೆ ಹೆಸರು ಬರುವುದಿಲ್ಲ ಈಗ, ನಾನು ತೆಗಿಲಿಲ್ಲ, ಅದು ಕಾಸ್ಟ್ಲಿ ಸ್ವಲ್ಪ. ಲೀಟ್ರಿಗೆ 4,000 ರೂಪಾಯಿ ಉಂಟಂತೆ. 1 ಲೀಟ್ರ್ ನೀರಿಗೆ 5 ml ಹಾಕಬೇಕು, ಬೇರೆ ಎಂತ ಹಾಕಬೇಕು ಅಂತಿಲ್ಲ. 45 ಸಾವಿರಕ್ಕೆ ವ್ಯಾರಂಟಿ ಹೇಳ್ತಾರೆ ಅವರು. ಆದ್ದರಿಂದ ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ನೋಡಿ. ಈಗ ಸದ್ಯಕ್ಕಿಲ್ಲ, ಯಾಕೆಂದರೆ ಅದು ಕಾಸ್ಟ್ಲಿ ತುಂಬ. ಮತ್ತು ನಮಗೆ ಅದರ ಅನುಭವ ಇಲ್ಲ, ಯಾಕೆಂದರೆ ಯಾರಾದರೂ ಅನುಭವ ಮಾಡಿದ ಮೇಲೆ ನಾವು ಅವರ ಅನುಭವ ತೆಕ್ಕೊಂಡು ಉಪಯೋಗಿಸುವಂಥ. ಈಗ ಈ ಔಷಧಿ ಅಥವಾ ನಮ್ಮ ಮಾಮೂಲಿ ಬೋರ್ಡ ಮಿಶ್ರಣವನ್ನು ಹೊಡಿಲಿಕ್ಕೆ ನಿಮಗೆ ಈಗ ಕೂಲಿಯವರನ್ನೇ ಅವಲಂಬಿಸಿದ್ದೇನೆ. ದೋಟಿ ಅಂದಿಟ್ಟಿದ್ದೇನೆ, ರೋಗ ಬಂದಲ್ಲಿ ಹೊಡಿಲಿಕ್ಕೆ. ನನಗೆ ಅದಷ್ಟು ನಮ್ಮ ಪ್ರಾಯಕ್ಕೆ ಅದು ಸರಿಯಲ್ಲ. ದೋಟಿ ಹೇಗೆ? ದೋಟಿ ಆಗ್ತದೆ ಒಳ್ಳೆ, ಅದು ಸ್ವಲ್ಪ ಹೀಗೆ ಆಗ್ತದೆ, ಆದರೂ ತೊಂದರೆ ಇಲ್ಲ. ಯಾಕೆಂದರೆ ನಲ್ಲಿಗೆ ಹೀಗೆ ಹೊಡಿಬೇಕಲ್ಲ, ತೊಂದರೆ ಇಲ್ಲ. ಅದು ಮೇಲೆ ನೋಡುವುದು ಮತ್ತು ಮೇಲೆ ಕೆಳಗೆ ಮಾಡುವುದು ಎಲ್ಲ ಸ್ವಲ್ಪ ಪ್ರಾಕ್ಟೀಸ್ ಬೇಕು, ತಾಳ್ಮೆ ಬೇಕು. ನೀವು ಎಲ್ಲಿಂದ ದೋಟಿ ತರಿಸಿದ್ದು? ನಾನು ಪುತ್ತೂರಿಂದ. ದೋಟಿ ಗಟ್ಟಿ ಉಂಟು, ಎಷ್ಟು ದೊಡ್ಡದು? 60 ಫೀಟು. 60 ಫೀಟ್. ಹೌದು. ಸಾಮಾನ್ಯ ಎಲ್ಲ ಮರಗಳಿಗೆ ಸಾಕು. ಸಾಧಾರಣ ನನ್ನ ಈಗಿನ ಇದೇ ಮರಕ್ಕೆ ಸಾಕು, ಇನ್ನೂ ಹೈಟ್ ಆಗೋ ಸಾಲದು. ಈಗ 80 ಫೀಟಿನವರೆಗೂ ಕೂಡ ಸಿಗ್ತದೆ. ಹೌದು, ಬೇರೆ ಬೇರೆ ಕಂಪನಿಗಳ ದೋಟಿ ಉಂಟು. ಈಗ ಸುಮಾರು ಜನ ಅದನ್ನೇ ಒಂದು ಉದ್ಯೋಗವಾಗಿ ಮಾಡ್ತಾ ಇದ್ದಾರೆ. ದೋಟಿ ತಂದರೆ ನಿಮಗೆ ಹೇಗೆ ಅಡಿಕೆ ಕೊಯ್ಲಿಕ್ಕೂ ಕೂಡ ಉಪಯೋಗ ಆಗ್ತದೆ? ಇಲ್ಲ, ನಾನು ಎಲ್ಲ ಅವರ ಇಬ್ಬರು ಇದ್ದಾರೆ ಈಗ, ಅವರು ಇಲ್ಲದ ಕಾಲಕ್ಕೆ ಮತ್ತೆ ನೋಡುವ ಅಂತ. ಯಾಕೆಂದರೆ ನಾವು ಎಲ್ಲವನ್ನು ನಾವು ಮಾಡಲಿಕ್ಕೆ ಹೊರಟ್ರೆ ಪೂರೈಸೋ, ನಾನು ಒಬ್ಬ ಇರುವುದು. ಈಗ ಮಗ ಒಬ್ಬ ಇದ್ದಾನೆ, ನಾವು ಕಲಿತಾ ಇದ್ದಾನೆ. ಹಾಗಾಗಿ ಮನೆಯೆಲ್ಲ ವ್ಯವಸ್ಥೆ ನೀವೇ ನೋಡಬೇಕು. ಹೌದು, ಪೂರೈಸುವುದಿಲ್ಲ. ಈ ಅಡಿಕೆ ತೆಗೆಯುವಾಗ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ಈಗ ಮೊದಲಿಂದಲೂ ಕೂಡ ಅಡಿಕೆಗೆ ಈಗ ಒಳ್ಳೆ ರೇಟು ಇಷ್ಟರವರೆಗೆ ಉಂಟು, ದೊಡ್ಡ ಕಷ್ಟ ಆಗಲಿಲ್ಲ. ಸಾಧಾರಣ ಉಂಟು, ಒಳ್ಳೆ ಅಂತ ಹೇಳಲಿಕ್ಕೆ ಕಳೆದ ವರ್ಷಕ್ಕಿಂತ ಜಾಸ್ತಿ ಇತ್ತು. ಅದು ಈಗ ಎಲ್ಲರೂ ಕೂಡ ಅಡಿಕೆ ಕೃಷಿ ಮಾಡುವುದರಿಂದಾಗಿ. ಹೌದು, ಇನ್ನೂ ಸಮಸ್ಯೆಗಳು ಬರ್ತದೆ. ಯಾಕೆಂದರೆ ತಮಿಳುನಾಡು, ಆಂಧ್ರ, ಸುಮಾರು ಗುಜರಾತ್ವರೆಗೆ ಮುಟ್ಟಿತ್ತು ಅಡಿಕೆ ಸಸಿ. ಇಲ್ಲಿ ಕರ್ನಾಟಕದಲ್ಲಿ ಹೋದರೆ, ನಾನೊಂದು 10 ವರ್ಷ ಮೊದಲು ಅಲ್ಲಿ ತರೀಕೆರೆ ಆ ಏರಿಯಲ್ಲಿ ಹೋಗುವ, ಅಲ್ಲಿ ಫುಲ್ಲು ಕಣ್ಣೆತ್ತಷ್ಟು ದೊಡ್ಡಕ್ಕೆ ಇಟ್ಟಿದ್ದಾರೆ ಗದ್ದೆಗಳಲ್ಲಿ ಅಡಿಕೆ. ಆದರೆ ಅಲ್ಲಿ ನಮ್ಮ ರೀತಿಯಲ್ಲಿ ಅಡಿಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಅಡಿಕೆ ಅನ್ನುವಂಥದ್ದು ಅದೊಂದು ಆಹಾರ ಬೆಳೆ ಅಲ್ಲ, ಅದರಿಂದ ಸ್ವಲ್ಪ ಮಟ್ಟಿಗೆ ಆತಂಕ ಉಂಟು. ಅದು ನೀವು ಅಷ್ಟಾಗುವಾಗ ಅದರ ಜೊತೆಗೆ ಬೇರೆ ಇದನ್ನು ಕೂಡ ಬೆಳೆಸ್ತಾ. ನಮಗೆ ಊಟಕ್ಕೆ ತಕ್ಕ ಗದ್ದೆ ಉಂಟು. ಏನು ಬೆಳೆಸ್ತೀರಿ ಗದ್ದೆ? ನಮ್ಮ ಗದ್ದೆಯಲ್ಲಿ ಸುಮಾರು ವರ್ಷದಿಂದ ಕಜ್ಜಾಯ ಮಾಡ್ತಾ ಇದ್ದೇವೆ. ಈಗ ಈ ಗದ್ದೆಯನ್ನು ತುಂಬ ಜನ ಬೇಡ ಅಂತ ಬಿಟ್ಟಿದ್ದಾರೆ. ಹೌದು, ನೀವು ಬಿಡಲಿಲ್ಲ. 4ನೇ ಕ್ಲಾಸಿಂದಲೇ ನಾನು ಗದ್ದೆಯಲ್ಲಿದ್ದವ. ಆದ್ದರಿಂದ ಅದರ ಮೋಹ ಉಂಟು ಅಲ್ವಾ? ಕಜ್ಜಾಯ ಹೇಗೆ ಬರ್ತದೆ? ಒಳ್ಳೆ ಬರ್ತದೆ, ಒಳ್ಳೆ ರುಚಿ ಉಂಟು.
ಒಳ್ಳೆಯದಾಗ್ತದೆ. ನೀವು ಮೊದಲಿಂದಲೂ ಇದೇ ಮಾಡ್ತೀವಿ? ಹೆಚ್ಚಾಗಿ ಇದನ್ನೇ ಮಾಡಿದ್ದು. ಅದು ಮೊದಲು ಸ್ವರ್ಣಪ್ರಭ ಎಡೆ ಮಾಡ್ತೀವಿ. ಈಗ ಬೀಜದ ಕೊರತೆಯಿಂದಾಗಿ ಸ್ವರ್ಣಪ್ರಭ ಮಾಡಲಿಕ್ಕೆ ಆಗೋಲ್ಲ. ಅದು ಅಂದರೆ ಬಿಳಿ ಅಕ್ಕಿ ಆದರೆ ಅದು ರುಚಿ ಉಂಟು, ಮತ್ತು ಕಡುಬು ಸೇವಿಗೆ ಇದಕ್ಕೆಲ್ಲ ಫಸ್ಟ್ ಆಗ್ತದೆ. ಇದು ಊಟಕ್ಕೆ ಮತ್ತು ಸೇಮಿಗೆ ಎಲ್ಲ ನಾವು ಅಂಗಡಿನಾಗ ಜಯ ಹಾಕಿದರು. IR8 ಕೂಡ ಹಿಂದೆ ಮಾಡ್ತಾ ಇದ್ರು, ನನ್ನ ತಂದೆ ಮಾಡ್ತಿದ್ರು. ನಾನು ಅದು ಕುಂಟು ಬೈಹುಲ್ಲು ಬೇಕು. ಇದು ಸಾಧಾರಣ ಬರ್ತದೆ, ತುಂಬ ದೊಡ್ಡ ಬರುವುದಿಲ್ಲ ಕಾಯಮ್ಯಾಗೆ, ಆದರೂ ಬೈಹುಲ್ಲು ಬರ್ತದೆ. ಬೈಹುಲ್ಲು ನಿಮಗೆ ದನಗಳಿಗೆ ಬೇಕು. ಈಗ ಇದಕ್ಕೆ ಭತ್ತದ ಬೆಳೆ ಬೆಳೆಸುವುದು ಸ್ವಲ್ಪ ಲಾಭದಾಯಕ ಅಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ಮಿಷನಲ್ಲಿ ಮಾಡುವ ಕಾರಣ ತೊಂದರೆ ಆಗುವುದಿಲ್ಲ, ಲಾಭವನ್ನು ಅಷ್ಟೊಂದು ನೋಡುವುದಿಲ್ಲ, ಯಾಕೆ ನಮಗೆ ಅದೊಂದು ಪ್ರವೃತ್ತಿಯಾಗಿದೆ. ಈ ಕಜಜೆದ ನಾಟಿ ಇದನ್ನೆಲ್ಲ ಹೇಗೆ ಮಾಡ್ತೀರಿ? ಈ ವರ್ಷ ನಮಗೆ ಮಣ್ಣು ತಯಾರು ಮಾಡಲಿಕ್ಕೆ ಆಗಲಿಲ್ಲ, ಇಲ್ಲ ಟ್ರೇಯಲ್ಲಿ ನೇಜಿ ಮಾಡಿ ಮಿಷನ್ನಲ್ಲಿ ನಾಟಿ ಮಾಡೋದು. ಟ್ರೇಯಲ್ಲಿ ನೇಜಿ ಮಾಡುವ ಬಗೆ ಹೇಗೆ? ಅದು ನಾವು ಮೊದಲು ಮಣ್ಣನ್ನು ಚೆಂದ ಉಳಬೇಕು, ಹುಡಿ ಮಾಡಬೇಕು, ಅಂಗಳಲ್ಲಿ ಒಣಗಿಸಿ ಅದನ್ನು ಗಾಳಿಸಬೇಕು. ಮಣ್ಣನ್ನು ಸಣ್ಣ ಹೊಯ್ಗೆ ಗಾಳಿಸುವುದರಲ್ಲಿ, ದೊಡ್ಡ ಕಣ್ಣಲ್ಲಿ ಅಲ್ಲ, ಗಾಳಿಸಿ ಅದನ್ನು ಮತ್ತೆ ಟ್ರೇಯಲ್ಲಿ ಒಂದು ಲೆವೆಲಿಗೆ ಹಾಕಿ ಅದರ ಮೇಲೆ ಭತ್ತ ಹಾಕಿ ಮೇಲಿನ ತೆಳ್ಳಗೆ ಹಾಕಿ ನಾವು ಟ್ರೇಯನ್ನು ಇಡ್ತೇವೆ. ಎಷ್ಟು ದೊಡ್ಡ ಟ್ರೇಗಳು? ಟ್ರೇ ನಾವು ನಾಟಿ ಮಾಡುವ ಅದಕ್ಕೆ ಸರಿಯಾಗಿರೋದು, ನಾನು ಅಳತೆ ಮಾಡಿಲ್ಲ, ಸುಮಾರು 10 ಇಂಚು ಇರಬೇಕು ಆಗಲ್ಲ, 1.5 ಫೀಟು ಅಲ್ಲ 1/4 ಫೀಟನ್ನು ಉದ್ದ ಉಂಟು. ಎಷ್ಟು ಟ್ರೇ ಬೇಕಾಗ್ತದೆ ನಿಮಗೆ? ನಾಟಿ ಮಾಡುವ ಇದುಂಟಲ್ಲ, ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಉಂಟು. ಅಡ್ಜಸ್ಟ್ ಮಾಡಿ ಆ ರೀತಿಯಲ್ಲಿ, ಯಾಕೆಂದರೆ 60 ಸೆಂಟಿಮೀಟ್ರು 80 ಸೆಂಟಿಮೀಟ್ರ್ ಹೀಗೆ 120 130 ಆ ರೀತಿ ಮಾಡಲಿಕ್ಕೆ ಆಗ್ತದೆ. ಅದು ಅಡ್ಜಸ್ಟ್ ಮಾಡಿದ ಹಾಗೆ ಹತ್ತಿರ ಮಾಡಬೇಕಿದ್ರೆ ನಮಗೆ ಸಾಧಾರಣ 120ರಿಂದ 130 ಟ್ರೇ ಬೇಕಾಗ್ತದೆ. ಮತ್ತು ಒಳ್ಳೆ ಎಗೆ ಬರುವುದಾದರೆ ನಾವು ಸ್ವಲ್ಪ ಕಡಿಮೆ 100 ಟ್ರೇ ಒಳಗೆ ಮಾಡಿ, ನಂತರ 100 ಟ್ರೇ ಉಂಟು. ಒಮ್ಮೊಮ್ಮೆ ಇನ್ನು ನನ್ನ ತಂದೆಯ ಮನೆಯಲ್ಲಿ ಉಂಟು, ಅಲ್ಲಿಂದ ತರುವುದು ಟ್ರೇಗಳನ್ನು. ಹೌದು, ಅದು ವರ್ಷಕ್ಕೊಮ್ಮೆ ಮಾತ್ರ 2 ಸಲ ನಾವು ಸುಗ್ಗಿ ಬೇರೆ ಮಾಡ್ತೇವೆ, ಪಂಪು ನೀರಲ್ಲೇ ಆಗುದು. ಈಗ ನನ್ನ ಗದ್ದೆ ನಿಜವಾಗಿ ಆದರೂ ಬಾನಮೆಟ್ಟು ಗದ್ದೆ, ಮಳೆ ನೀರಿದ್ದರೆ ಮಾತ್ರ ಬೇಸಾಯ ಆಗುವುದು. ನಾ ಮತ್ತೆ ಮೋಟ್ರ್ ನೀರು ಹಾಕಿ ಸುಗ್ಗಿ ಸಹ ಮಾಡ್ತೇನೆ. ಅದು ಕೂಡ ಇದೆಯಾ? ಕಜಜೆಯವೇ ಮಾಡ್ತೀರಿ? ಹೌದು. ಇದಕ್ಕೆ ಈ ರೋಗ ಮತ್ತು ಕೀಟಗಳ ಬಾಧೆ ಏನು? ಕಡಿಮೆ ಅಂದರೆ ನಾವು ಗೊಬ್ಬರ ಹಾಕೋದು, ಬೇರೆ ಇದು ಕೆಮಿಕಲ್ ಹಾಕೋದು ಕಡಿಮೆ. ಮತ್ತು ಇದು ಟ್ರೇಯಲ್ಲಿ ಮಾಡಿ ಆಗುವ ಅಲ್ಲಿ ಬಂದಿರ್ತದೆ, ಹೆಚ್ಚು ರೋಗಬಾಧೆ ಇಲ್ಲ. ಈ ಬೀಜ ಬಿತ್ತಿದ ಹಾಗೆ ಅಲ್ಲ. ಮತ್ತು ನಮ್ಮ ಏರಿಯಾದಲ್ಲಿ ಎಲ್ಲೂ ಭತ್ತದ ಗದ್ದೆ ಇಲ್ಲ, ಅದೆಲ್ಲ ರೋಗ ಬರೋದು ಕಡಿಮೆ. ಮತ್ತು ಕರೆ ಕಡಿಯುವುದು ಅಂತೆಲ್ಲ ಮೊದಲಿನ ಆ ಕ್ರಮ ಎಲ್ಲ ಮಾಡ್ತೇವೆ. ಗದ್ದೆ ಬದಿಯೆಲ್ಲ ಕ್ಲೀನ್ ಮಾಡಿ, ನಿಮಗೆ ಯಾವ್ದಾದ್ರು ಹುಳ ಬಂದು, ಈಗ ನವಿಲುಗಳು ತಿರುಗಾಡ್ತಾ ಇರ್ತವೆ, ಹುಳಗಳೆಲ್ಲ ಹೆಕ್ಕುತ್ತವೆ. ಅವು ಭತ್ತಕ್ಕೆ ಬರ್ತದೆ, ನಾವು ಅನ್ನು ಓಡಿಸುವುದಲ್ಲಿ. ಆ ಭತ್ತ ಆದ ಮೇಲೆ ಸಂಜೆ ಮತ್ತು ಬೆಳಿಗ್ಗೆ ನಾವು ಅಲ್ಲೇ ಬೇಕು. PVC ಉಂಟಲ್ಲ, ಅದಕ್ಕೆ ಇದು ಸ್ಪ್ರೇ ಹಾಕಿ ಹೊಟ್ಟಿಸುವುದು. ಒಮ್ಮೆ ಹೊಡ್ತವೆ, ಪುನಃ ಬರ್ತವೆ. ಹಾಗೆ ಪ್ರಾಣಿಗಳ ಬಾಧೆ ತುಂಬ ಉಂಟಲ್ಲ. ಈಗ ನಮ್ಮಲ್ಲಿ ಮಂಗ ಇಲ್ಲ, ನಮ್ಮ ಹತ್ತಿರಲ್ಲೆಲ್ಲ ಯಾಕೆ ನಮ್ಮದು ಪೇಟೆ ಬದಿಯದನ್ನು ಹೆಚ್ಚು ಕಾಡುಗಳೆಲ್ಲ ಇಲ್ಲ, ಆದಾಗ ಸುತ್ತ ಮನೆ ಉಂಟು, ಅದನ್ನು ಮಂಗಗಳು ಕಡಿಮೆ. ಯಾರೊಮ್ಮೆ ಬರ್ತವೆ, ಇಲ್ಲ ಗದ್ದೆಗೆಲ್ಲ ಬರುವುದಿಲ್ಲ, ಬರ್ತವೆ ತೋಟದ ಬದಿಗೆ. ಮತ್ತು ಗಿಳಿಗಳು, ಮತ್ತು ಒಂದು ಸಣ್ಣ ಒಂದು ಹಕ್ಕಿ ಉಂಟು, ಅದು 300-500 ಅದೊಂದು ದೊಡ್ಡ ಪುಂಡು ಬುರ್ರದ ಹರ್ತದೆ, ಅದು ಉಳಿಸುವಾಗ. ಅದು ಬೆಳಿಗ್ಗೆ ಮತ್ತು ಸಂಜೆ ಬರ್ತದೆ. ಹಾಗೆ ಬೆಳಿಗ್ಗೆ ಸಂಜೆ ನಾವು ಗದ್ದೆ ಬದಿಯಲ್ಲಿ ಬೇಕಾಗ್ತದೆ. ಈ ತೆನೆ ಬಂದ ಮೇಲೆ ರಾತ್ರಿ ಹಂದಿಗೆ ನಾವು ಸುತ್ತು ಶೆಡ್ ನೆಟ್ಟು ಕಟ್ತೇವೆ, 5 ಫೀಟ್ ಎತ್ತರದ. ಆದರೂ ಒಮ್ಮೆ ಹರಿದೆಲ್ಲ ಬರ್ತವೆ ಒಳಗೆ, ಕಾಯುದು. ಈಗ ಅದಕ್ಕೆ ಭತ್ತಕ್ಕೆ ಎಷ್ಟು ಗೊಬ್ಬರ ಕೊಡ್ತೀರಿ ನೀವು? ನಾವು ಸಣ್ಣ 4-5 ಟ್ರ್ಯಾಕ್ಟರ್ ಗೊಬ್ಬರ ಕೊಡ್ತೇವೆ. ನಮ್ಮಲ್ಲಿ ಸಣ್ಣ ಮಿನಿ ಟ್ರ್ಯಾಕ್ಟರ್ ಉಂಟು. ಯಾವ ಗೊಬ್ಬರ? ಹಟ್ಟಿ ಗೊಬ್ಬರ. ಬೇರೆ ಬೆಳ್ಳಗೆ ಬಂತು ಅಂದರೆ ಬಿಳಿಚೆ ಬರುವುದು ಹೇಳ್ತೇವಲ್ಲ, ಅದು ಬಂದರೆ ಸ್ವಲ್ಪ ಏನಾದ್ರು ರಾಸಾಯನಿಕ ಕೊಡ್ತೇವೆ, ಕೊಡುವುದಿಲ್ಲ ಅಂತಿಲ್ಲ, ಯಾಕೆಂದ್ರೆ ನಮಗೆ ಬೆಳೆ ಮುಖ್ಯ. ಬರೀ ಸಾವಯವ ಅಂತ ಹೇಳಿದ್ರೆ ನಡೆಯುವುದಿಲ್ಲ. ಸ್ವಲ್ಪ ಅದೆಲ್ಲ ಹೇಳುವಷ್ಟಿಲ್ಲ, ಎಲ್ಲಿಯಾರು ಕೊಟ್ಟರೆ 1 ಗೋಣಿ ಅಷ್ಟೇ ಈ 1 ಎಕರೆಗೆ. ಆದರೆ ಒಳ್ಳೆ ಬರ್ತದೆ. ನೀವು ಯಾಂತ್ರೀಕರಣ ಮಾಡಿದ್ದೀರಿ ಅಂತ ಹೇಳಿದ್ರಿ, ಯಾವುದಕ್ಕೆಲ್ಲ ಯಂತ್ರಗಳನ್ನು ಉಪಯೋಗಿಸ್ತೀವಿ? ನಾವು ಈಗ ಗದ್ದೆ ಉಳ್ಳಿಗೆ ಟಿಲ್ಲರ್ ಉಂಟು, ಟ್ರ್ಯಾಕ್ಟರ್ ಉಂಟು. ಅಗತ್ಯವಿದ್ದರೆ ಟ್ರ್ಯಾಕ್ಟರಲ್ಲಿ ಇಡ್ತೇವೆ, ಯಾಕೆ ಟ್ರ್ಯಾಕ್ಟ್ರಲ್ಲಿ ಅದು ಟಿಲ್ಲರ್ನಷ್ಟು ತೃಪ್ತಿ ಆಗುವುದಿಲ್ಲ. ಯಾಕೆಂದರೆ ಟಿಲ್ಲರು ನಮ್ಮ ಮಿನಿ 18 HP ಟ್ರ್ಯಾಕ್ಟರ್ ಇರೋದು. ಅದು ಈ ಒಂದು ಕಡೆ ಎತ್ತರ ಸಿಕ್ಕಿದೆ, ಫ್ರಂಟ್ ಎತ್ತರ ಸಿಕ್ಕಿದೆ ಉಳ್ಳಿ ಹಿಂದೆ ತಗ್ಗುತ್ತದೆ, ಎದುರು ತಗ್ಗಿದ ಉಳ್ಳಿ ಹಿಂದೆ ಹೋಗ್ತದೆ. ನಿಮ್ಮ 35 HP 50 HP ಆ ಪ್ರಾಬ್ಲಮ್ ಇಲ್ಲ. ಮತ್ತು ಟಿಲ್ಲರ್ ಒಂದೇ ಲೆವೆಲಿಗೆ ಹೋಗ್ತದೆ. ಹೀಗೆ ಅದಂದರೆ ನಡುವಲ್ಲಿ ಬ್ಲೇಡು, ಇದಕ್ಕೆ ಹಿಂದೆ ಬ್ಲೇಡು, ವ್ಯತ್ಯಾಸ ಅಷ್ಟೇ. ಆದರೆ ಟಿಲ್ಲರಿಗೆ ಸ್ವಲ್ಪ ಟೈಮ್ ಬೇಕಾಗ್ತದೆ, ಖರ್ಚು ಕಮ್ಮಿ. ಹೌದು. ಇದು 1 ಗಂಟೆಗೆ 3.5 ಲೀಟರ್ ಇರಿಸುವುದು, ಅದು ಕೂಡ 1 ಲೀಟ್ರು. ನಮ್ಮದು ಮಿಸ್ಟುಬಿಸಿ ಏರ್ಕೂಲ್ ಟಿಲ್ಲರು. ಅದು ಸ್ವಂತ ಉಂಟಾ? ಉಂಟು. ಟ್ರ್ಯಾಕ್ಟ್ರು ಉಂಟು, 2 ಉಂಟು. ಮತ್ತು ಈಗ ಅದನ್ನು ಗದ್ದೆ ಕೊಯ್ಲಿಕ್ಕೆ ಮೊದಲು ನನ್ನ ಹತ್ರ ಮಿಷನ್ ಇತ್ತು, KR 120 ಇಂದ. ಒಳ್ಳೆದುಂಟು, ಗದ್ದೆ ಕೊಯ್ದು ಒಳ್ಳೆಯದಾಗ್ತದೆ. ನಾವು ನಡಿಬೇಕಾರೆ ಹಿಂದಿಂದ. ನಾನೊಂದು 8 ವರ್ಷದಲ್ಲಿ ಸುಮಾರು 300 ಗಂಟೆ ಕೊಯ್ತಿದ್ದೆ ವರ್ಷಕ್ಕೆ. ಒಬ್ಬರೇ ಸಾಕಾಗ್ತದೆ. ಮತ್ತು ಇಬ್ಬರು ಅದು ಕೊಯ್ಯುವಾಗಿಲ್ಲ, ಅಷ್ಟೇ ಕೆಲಸ ಅದು. ಮತ್ತು ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗದೆ ಕೊಯ್ಲಿಕ್ಕೂ ಆಗೋದಿಲ್ಲ. ಅದರಿಂದ ಕೊಯ್ಯುವಾಗ ಸ್ವಲ್ಪ ನಮಗೆ ಸಿಗುವ
ಬೈಹುಲ್ಲು ಕಡೆ ಇಲ್ಲ ಇಲ್ಲ, ಸರಿ 3 ಇಂಚಿಗೆ ಲೆವೆಲಿಗೆ ಹೋಗ್ತದೆ. ಹೌದಾ? ಈಗ ನಿಮ್ಮ ಕಂಬೈಂಡ್ ಹಾರ್ವೆಸ್ಟರ್ ಒಮ್ಮೊಮ್ಮೆ ಹೆಚ್ಚು ಮೇಲೆ ಕೆಳಗೆಲ್ಲ ಹೋಗ್ತದೆ. ಈಗ ನಾವು ಕಂಬೈಂಡ್ ಹಾರ್ವೆಸ್ಟರಲ್ಲಿ ಕೊಯ್ಯೋದು, ಯಾಕೆಂದರೆ ಕೂಲಿ ಸಮಸ್ಯೆ ಉಂಟು. ಅದು ಕೊಯ್ದು ಭತ್ತವನ್ನು ಗಾಳಿಗೆ ಹಿಡಿದು ಕೊಡ್ತೇನೆ ಲೆಕ್ಕ, ಮತ್ತು ನಾವು ಪುನಃ ಒಣಗಿಸಿ ಗಾಳಿಗೆ ಹಿಡಿತೇವೆ. ಮತ್ತು ಬೈಲು ಬೇರೆ ಬರ್ತದೆ. ಬೈಲು ಕಟ್ಟಲಿಕ್ಕೆ ಟ್ರ್ಯಾಕ್ಟ್ರಲ್ಲಿ ಬೇಲರ್ ಅಂತ ಬರ್ತದೆ, ಉಂಡೆ ಮಾಡ್ತಾರಲ್ಲ ಅದು. ಹಾಗೆ ಈಗೆಲ್ಲ ಅದು ಹಾಗೆ ಅದೊಂದು ಗುಣ ಉಂಟು, ಜನರ ಅವಶ್ಯಕತೆ ಕಮ್ಮಿ. ಈ ಕಂಬೈನ್ಡ್ ಹಾರ್ವೆಸ್ಟರ್ ಅಂದರೆ ಏನದು? ಅದರಲ್ಲಿ ಏನು ಅದರಲ್ಲೇನು ಕೊಯ್ಯುವುದು, ಭತ್ತವನ್ನು ಬಡಿದು ಭತ್ತವನ್ನು ಗಾಳಿಗೆ ಹಿಡಿದು ಅದು ಒಂದು ಟ್ಯಾಂಕಿಗೆ ಬೀಳ್ತದೆ. ಅಲ್ಲಿಂದ ಒಂದು 6 ಗಂಟೆ ಆಗೋ ನಮಗೆ ಅದನ್ನು ಅನ್ಲೋಡ್ ಮಾಡ್ತಾರೆ ಟಾರ್ಪಲಿಗೆ. ಗೋಣಿ ಹಿಡಿಲಿಕ್ಕೆ ಕೂಡಿದರೆ ಗೋಣಿಗೆ ಹಾಕ್ತಾರೆ. ಅದು ಗೋಣಿ ಹಿಡಿಕೆ ಆಗ್ತದೆ, ಯಾಕೆಂದರೆ ಸ್ವಲ್ಪ ಒಂದು ಪ್ಲಾಸ್ಟಿಕ್ನ ಒಂದು ಇದು ಮಾಡಿದೆ ಟ್ಯೂಬಿನ ಹಾಕಿ ಅದನ್ನು ಮೇಲೆ ಕಟ್ಟಿದರೆ ಸೀದಾ ಬರ್ತದೆ. ಅದನ್ನು ಗೋಣಿ ಒಳಗೆ ಹಾಕೋದು. ಆಗ ಜನ 4-5 ಜನ ಬೇಕಾಗ್ತದೆ. ಅಂದರೆ ಅದು ಬಾಡಿಗೆ ಒಮ್ಮೆಗೆ ಅದೊಂದು ನಿಮಗೆ 2 ಗಂಟೆ ಕೆಲಸ ಒಟ್ಟು, ಅದು ಬಾಡಿಗೆ ಸಿಗ್ತದೆ. ಅದರಿಂದಾಗಿ ನಿಮಗೆ ತುಂಬ ಕೆಲಸ ಉಳಿತದೆ. ತುಂಬ ಉಳಿತದೆ, ದಿವಸ ಬೇಡ. ಮತ್ತು ಕಾಫಿ ಚಹಾ ಹೆಚ್ಚು ಮಾಡುವ ಕೆಲಸ ಇಲ್ಲ ಹೆಂಗಸರಿಗೂ ಸಹ. 2 ಗಂಟೆ ಮುಗೀತು ಕೆಲಸ. 1.5 ಎಕರೆ. ಮತ್ತು 2 ದಿವಸ ಬೈಲು ಒಣಗಿದ್ರೆ ಅವರು ಬಂದು ಅದು ಸಹ ಹಾಗೆ ಒಂದು ಕಟ್ಟಕ್ಕೆ ಈಗ 80 ರೂಪಾಯಿ 90 ರೂಪಾಯಿ ತೆಗಿತಾರೆ. 26-27 kg ಬರ್ತದೆ ಒಂದು ಕಟ್ಟು. ಒಳ್ಳೆ ಒಣಗಿದ ಮೇಲೆ ಕಟ್ಟುದು ನಾವು. ಒಮ್ಮೆ ಮೌಚಿ ಹಾಕ್ತೇವೆ, ಯಾಕೆಂದರೆ ನಮಗೆ ಸ್ಟಾಕ್ ಮಾಡಲಿಕ್ಕೆ ಮಾರಲಿಕ್ಕೆ ಇರುವುದಲ್ಲ. ಆದ ಕಾರಣ ಅದು ನಂಡು ಪಸೆ ಇದ್ದುಗಳೇ ಕುಬ್ಬಾಗ್ತದೆ ಒಳಗೆ. ಅದು ಟೈಟ್ ಕಟ್ತಾರೆ ಅವರು, ರೋಲ್ ಹೊಡೆಯೋದು. ಅದು ಕಟ್ಟಲಿಕ್ಕೆ ಜನ ಬೇಕಾಗ್ತದೆ. ಟ್ರ್ಯಾಕ್ಟ್ರು ಅದಲ್ಲೇ ಡ್ರೈವರು, ನಮಗೆ ಮತ್ತೆ ತಂದು ಹಾಕೋದು ಮಾತ್ರ ಮನೆಗೆ ಅಷ್ಟೇ. ಅದು ನಮ್ಮ ಟ್ರ್ಯಾಕ್ಟರ್ ತುಂಬಿಸಿಕೊಂಡು ಬರ್ತೇವೆ ಅಂತ ಹೇಳಿದರೆ ನಿಮ್ಮ ಭತ್ತದ ಬೇಸಾಯ ಸುಮಾರು ಎಲ್ಲ ಸಮಗ್ರವಾಗಿ ಒಂದು ಯಾಂತ್ರಿಕ. ಹೌದು, ಸಂಶಯ ಇಲ್ಲ. ನಾನು ಸಾಧಾರಣ 2004ರಿಂದಲೇ ಯಾಂತ್ರಿಕ ಬಂದಿದ್ದೇನೆ. ಯಾಕೆ ನಾನು 89ರಲ್ಲಿ ಬೇಸಾಯ ಮಾಡುವಾಗ 38 ಕೆಲಸದಲ್ಲಿ ಕೊಯ್ದಾಗ್ತಿತ್ತು. 2000ಕ್ಕಾಗ 60 ಕೆಲಸ 63 ಕೆಲಸಕ್ಕೆ ಬಂತು. 2004ರಲ್ಲಿ ನಾನು ಕೊಯ್ಯೋ ಮಿಷನು ಬಡಿಯೋ ಮಿಷನ್ 2 ತಗೊಂಡೆ. ಕೊಯ್ಯೋ ಮಿಷನ್ ಹಾರ್ವೆಸ್ಟರು, ಮತ್ತೊಂದು ಥ್ರೆಷರರು ಅಂತ. ಅದರಲ್ಲಿ ನಾವು ಒಳಗೆ ಫೀಡ್ ಮಾಡಿದರೆ ಅದು ಇದು ಮಾಡಿ ಗಾಳಿಗೆ ಹಿಡಿದು ಬರ್ತದೆ. ಅದು ಭತ್ತ ಇಲ್ಲೇ ಬರ್ತದೆ, ಬೈಯುಲು ಹಿಂದೆ ಹೋಗ್ತದೆ, ಮತ್ತು ದಡ್ಡು ಹಿಂದೆ ಹೋಗ್ತದೆ, ಮತ್ತು ಸಣ್ಣ ಹುಡಿ ಹೊಯ್ಗೆ ಕಲ್ಲೆಲ್ಲ ಅಡಿಗೆ ಬೀಳ್ತದೆ, ದೊಡ್ಡ ಕಲ್ಲು ಒಳಗೆ ನಿಲ್ತದೆ. ಮತ್ತು ನಾವು ತಗೊಂಡು ಜಾಲರಿ ತೆಗೆದುಕೊಂಡ್ರಾಯ್ತು. ಭಾಳ ಅದೀಗಲೂ ಸಹ ಉಪಯೋಗ ಆಗ್ತದೆ. ನಾವು ಗದ್ದೆ ಕೊಯ್ದು ಮನೆಗೆ ತಂದ ಮೇಲೆ ಒಣಗಿಸಿ ಅದರಲ್ಲಿ ಗಾಳಿಗೆ ಹಿಡಿದು ತಗೊಂಡು ಹೋಗೋದು. ಅಷ್ಟೊತ್ತಿಗೆ ನಾವು ಪರ್ಸೆಂಟೇಜ್ ಸರಿ ಬರ್ತೇವೆ, ಮತ್ತು ಅವರಿಗೆ ಅಕ್ಕಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಕ್ಲೀನ್ ಅಕ್ಕಿ ಮಾಡಿ ಕೊಡ್ತಾರೆ. ಈಗ ಇದಲ್ಲದೆ ನೀವು ಕಾಳುಮೆಣಸನ್ನು ಕೂಡ ಮಾಡ್ತಾ ಇದ್ದೀರಿ. ಕಾಳುಮೆಣಸು ಉಂಟು. ಕಾಳುಮೆಣಸು ಯಾವ ಶುರುವಿಗೆ ತುಂಬ ಮಾಡಿದ್ದೆ. ಒಮ್ಮೆ ಅದು ಸಾಯ್ದುಕೊಂಡು ಒಮ್ಮೆ ಬೇಜಾರಾಗಿ ಒಂದು 4 ವರ್ಷ ಬಿಟ್ಟೆ. ಈಗ ಪುನಃ ಆಯಿತು ಬಳ್ಳಿ, ಪುನಃ ಮಾಡಿದೆ. ಯಾವುದೆಲ್ಲ ತಳಿ? ಪಣಿಮೂರ, ಕರಿಮುಂಡ ಎರಡೇ. ಪಣಿಮುಂಡರು ಜಾಸ್ತಿ. ಕರಿಮುಂಡ ಕಾಳು ಸಣ್ಣದು, ಕರಿಮುಂಡ ಇಷ್ಟುದ್ದ ಬರ್ತದೆ, ಕಾಳು ತುಂಬ ಬರ್ತದೆ. ಮತ್ತು ಇದು ಒಂದೇ ಸಲ ಬರುವುದಿಲ್ಲ ಕರಿಮುಂಡ, ಆಗ ಹಣ್ಣಾಗ್ತಾ ಇರ್ತದೆ. ಯಾಕೆಂದರೆ ಅದು ಕದ್ರು ಬರ್ತಾ ಇರ್ತದೆ, ಹಣ್ಣಾಗ್ತಾ ಇರ್ತದೆ. ಬೇಸಿಗೆ ಇಡೀ ಇರ್ತದೆ ಸ್ವಲ್ಪ ಒಮ್ಮೆ ಕೊಯ್ಲಿಕ್ಕೆ ಬರುವುದಿಲ್ಲ. ಪಣಿಯೂರಾದರೆ ಅದು ಕ್ಲೀನ್, ಒಮ್ಮೆ ಬರ್ತದೆ. ಮತ್ತು ಮಳೆ ಸುರಿಗೊಮ್ಮೆ ಬಂದು ಒಮ್ಮೆ ಬ್ರೇಕ್ ಆಗಿ ಪುನಃ ಮಳೆ ಬರುವಾಗ ಇದು 2 ಇರ್ಬುಳೆ ಆಗ್ತದೆ. ಇರ್ಬುಳೆ ಅಂತ ಹೇಳ್ತಾರೆ ಊರಲ್ಲಿ. ಅದು ಸ್ವಲ್ಪ ತೊಂದರೆ ಆಗ್ತದೆ. ಈಗ ಇದೆರಡನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ಎಷ್ಟೆಷ್ಟು ಉಂಟು ಇದು? ಕರಿಮುಂಡ ಕಡಿಮೆ, ಒಂದು 10-20 ಬಳ್ಳಿ ಉಂಟು ಅಷ್ಟೇ. ಪಣಿಯೂರ ಒಂದು 100 ಬಳ್ಳಿಯಿಂದ ಮೇಲೆ ಉಂಟು. ಇನ್ನೀಗ ಸಣ್ಣ ಬಳ್ಳಿಗಳು ಬೇರೆ ಉಂಟು, ಕಳೆದ ವರ್ಷ ವರ್ಷ ನಟ್ಟದು. ಇದೆಲ್ಲ ನೀವು ಅಡಿಕೆ ಸಸಿಗೆ ಬಿಡುವುದಲ್ಲ? ಅಡಿಕೆ ಹಸಿಗೆ ಬಿಟ್ಟದ್ದು. ನಿಮಗೆ ಇದರಲ್ಲಿ ಕೊಯ್ಲಿಕ್ಕೆ ಮತ್ತು ಬಿಡಿಸಲಿಕ್ಕೆ ತೊಂದರೆ? ಬಿಡಿಸಲಿಕ್ಕೆ ಸಣ್ಣ ಈಗ ಮಿಷನ್ ಉಂಟಲ್ಲ, ಗೇರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಗೇರು ಹೊಸ ಮಿಷನ್ ಬಂದಿದೆ, ನೋಡಬೇಕು. ಮತ್ತೆ ಒಂದು ಹೀಗೆ ರೌಂಡಾಗಿ ಇಳಿಸುವಂಥದ್ದೊಂದು ಉಂಟು, ಸೆಂಟ್ರಿಫ್ಯೂಗಲ್ ಫೋರ್ಸಲ್ಲಿ ಹೋಗುವಂಥದ್ದು. ಅದು ನಾನು ನೋಡಿದ್ದೇನೆ, ಅಲ್ಲಿ ಆರಿಸುವುದು ನೋಡಿದ್ದೇನೆ, ಆದರೆ ನಾನು ತಗೊಳ್ಳಿಲ್ಲ. ನಾನು ಅಷ್ಟು ಎತ್ತರ ಉಂಟದು. ಇದರಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಯಾಂತ್ರೀಕರಣ ಮಾಡ್ತಾ ಇದ್ದೀರಿ? ಇಲ್ಲ, ಈಗಂದರೆ ಈ ಇದು ಉಂಟಲ್ಲ, ಹೊಯ್ಗೆ ಗಾಳಿಸುವ ದೊಡ್ಡ ಕಣ್ಣ ಮತ್ತು ಸಣ್ಣ ಕಣ್ಣಲ್ಲಿ 2 ಸಲ ಗಾಳಿಸಿ ಮತ್ತೆ ಗೇರುವುದು. ಅಷ್ಟೇ ಸ್ವಲ್ಪ ಗೇರ್ಲಿ ಕಡಿಮೆ ಆಗ್ತದೆ, ಸ್ವಲ್ಪ ಸಣ್ಣ ಕಸಗಳು ಹೋಗ್ತದೆ. ತರಿಗಳೆಲ್ಲ ಉಂಟಲ್ಲ, ಹೌದು ಅದು ಹೋಗ್ತದೆ. ಆದರೆ ತುಂಬ ಕೆಲಸ ಅಂತ ಹೇಳಿ ನೀವು ಈಗ ಮೆಷಿನ್ಗಳನ್ನು ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಇನ್ನು ಗೇರು ಮಿಷನ್ ತಗೊಂಡು ಮತ್ತೆ ಹೆಚ್ಚು ಜನರ ಅವಶ್ಯಕತೆ ಇಲ್ಲ. ಕೊಯ್ಲಿಕ್ಕೆ ಸ್ವಲ್ಪ ಕೊಯ್ಲಿಕ್ಕೆ ಬೇಕು ಆಳು. ಈಗ ಊರವರು ಸಿಗದಾರ. ನಾನು MP ಇಂದ ಒಬ್ಬರನ್ನು ಕರ್ಕೊಂಡಿದ್ದೇನೆ. ಅವರು ಒಮ್ಮೆ ಅಗತ್ಯ ಇರುವಾಗ ಇಬ್ಬರನ್ನು ಕರ್ಕೊಂಡು ಬರ್ತಾರೆ. ಆದರೆ ಈಗ ಇರುವ ಜನರಷ್ಟು ಸೆಟ್ಟಾಗಿ ಬೇರೆ ಜನ ಸಿಗಲಿಲ್ಲ ಅವನಿಗೆ ಇಷ್ಟವರೆಗೂ. ಯಾಕೆಂದರೆ ಒಳ್ಳೆ ಅಂದರೆ ಅದರಲ್ಲಿ ಕೆಲಸ ಮಾಡಿ ಅಭ್ಯಾಸ, ನಾಜೂಕು ಕೆಲಸ, ಒಳ್ಳೆ ಕೆಲಸ, ಎಲ್ಲ ಕೆಲಸ ಗೊತ್ತುಂಟು ಅವನಿಗೆ. ಗೊತ್ತಲೇರೆ ಹೇಳಿದವಳಿಗೆ ಗೊತ್ತಾಗ್ತದೆ. ಈಗ ಇದನ್ನು ನೀವು ಕೊಯ್ಯುವಂಥದ್ದು ಮತ್ತು ಅದನ್ನು ಬಿಡಿಸುವಂಥದ್ದು ಇದೆಲ್ಲ ಸ್ವಲ್ಪ ಸಮಯ ತೆಗೆಯುವಂಥದ್ದು. ಕೊಯ್ಯಲಿಕ್ಕೆ ಮಾತ್ರ ಜನ ಬೇಕು, ಬಿಡಿಸುವ ನಾವು ಸಂಜೆ ರಾತ್ರಿ ಬಿಡಿಸ್ತೇವೆ. ನಿಮ್ಮಷ್ಟಕ್ಕೆ ಬಿಡಿಸ್ತೇವೆ. ಹಾಗಾಗಿ ಅದರ ತೊಂದರೆ. ಮತ್ತು ಅಂಗಳದಲ್ಲಿ ಹಾಕಿ ಒಂದು 6 ಬಿಸಿಲಾಗ ಒಣಗಿ ರೆಡಿ ಆಗ್ತದೆ.
ಒಳ್ಳೆ ರೇಟು ಕೂಡ ಉಂಟು ಈಗ. ಒಳ್ಳೆದುಂಟು ರೇಟು. ಈಗ ಕೆಲವರೆಲ್ಲ ಈ ಅಡಿಕೆಗೆ ಬಿಟ್ಟು ಅದರಷ್ಟಕ್ಕೆ ಬೇರೆ ಅದಕ್ಕೆ ಒಂದು ಹೇಳ್ತಾರೆ ರಬ್ಬರಲ್ಲೆಲ್ಲ ಬೆಳೆಸಲಿಕ್ಕೆ ಆಗ್ತದೆ ಅಂತ ಹೇಳಿದೆ. ನಾ ರಬ್ಬರಿಗೆ ಬೆಳೆಸಲಿಲ್ಲ, ಯಾಕಂದರೆ ಟೈಪ್ ಅದು ಗುಡ್ಡೆ ಮೇಲೆ ಇರೋದು. ನಮಗೆ ಇಲ್ಲಿ ತೋಟದಲ್ಲೇ ಪೂರೈಸುವುದಿಲ್ಲ ಇಂಥ ಗುಡ್ಡೆಗೆ ಹೋಗ್ಲಿಕ್ಕೆ. ಅದು ಸರಿ. ಈಗ ರಬ್ಬರಿಗೆ ರೇಟ್ ಸ್ವಲ್ಪ ನಾನು ಅಂದರೆ 4-5 ವರ್ಷದಿಂದ ಲೀಸಿಗೆ ಕೊಟ್ಟಿದ್ದೇನೆ. ಯಾಕೆಂದರೆ ಸರಿಯಾಗಿ ನಮಗೆ ಕೆತ್ತಲಿಕ್ಕೆ ಜನ ಸಿಗಲಿಲ್ಲ. ಕೆತ್ತುತ್ತಿದ್ದರು, ಕೆತ್ತಲಿಲ್ಲ ಅಂತ ಹೇಳೋದಿಲ್ಲ, ಪ್ರಾಮಾಣಿಕರು ಅಂತ ಹೇಳುವ. ಯಾಕೆ ನನಗೆ ಮಾತ್ರ ಸ್ವಲ್ಪ ಅವರು ಸರಿ ಬರಲಿಲ್ಲ. ಯಾಕೆಂದರೆ 150-250 ಮರ ಒಮ್ಮೆ ಕೆತ್ತುವಾಗ 180-200 ಮರ ಕೆತ್ತುವುದು, ಹೇಳೋದು 250 ಅಂತ. ಹೀಗೆಲ್ಲ ನಮಗೆ ಪ್ರತಿ ದಿವಸ ಇದು ಹೋಗಿ ನೋಡಲಿಕ್ಕೆ ಟೈಮ್ ಇರಲಿಲ್ಲ. ಬೆಳಿಗ್ಗೆ ಹಟ್ಟಿ ಕೆಲಸ, ದನಗಳದ್ದು ಅದು ಇದು ಅಂತ ಹೇಳಿ ಆಗ್ತದೆ, ಮತ್ತು ತೋಟದ ಬದಿಗೆ ಹೋಗ್ಲಿಕ್ಕೆ ಆಗ್ತದೆ. ಹಾಗಾಗಿ ಅದಕ್ಕೆ ಗಮನ ಕೊಡಲಿಕ್ಕೆ ಆಗೋಲ್ಲ. ಈಗ ರೇಟು ಕೂಡ ಕಮ್ಮಿ ಆಗಿತ್ತು ರಬ್ಬರಿಗೆ. ಹೌದು, ಅದರಿಂದ ಕಮ್ಮಿ ಆದರೂ ಲಾಸ್ ಆಗಲಿಲ್ಲ. ಇಲ್ಲ, ತೊಂದರೆ ಇಲ್ಲ. ಕಾರಣ ಅಲ್ಲಿಂದಲ್ಲಿಗೆ ಆಗಿದೆ. ನೀವು ಗುಡ್ಡೆಯಲ್ಲಿ ಮೊದಲು ಇದ್ದ ಗೇರುಬೀಜ ಎಲ್ಲ ತೆಗೆದು ಹೌದು ಸ್ವಲ್ಪ ಗೇರುಬೀಜ ಮರ ಇತ್ತು, ಅದರಷ್ಟಕ್ಕೆ ಆದ್ದು. ಮತ್ತು ಸ್ವಲ್ಪ ಕಾಟು ಮರಗಳಿತ್ತು, ಎಲ್ಲ ಕೊಟ್ಟು ಮಾಡಿದ್ದು. ಹಾಗಾಗಿ ಈಗ ಸ್ವಲ್ಪ ರಬ್ಬರು ನಮ್ಮ ಮನೆ ಹಿಂಬದಿಗೆ ಹೊಸ ಗಿಡಗಳು ಉಂಟು. ಈಗ ಕೆತ್ತಲಿಕ್ಕೆ ಶುರುವಾಗಿದೆ ಅಷ್ಟೇ, 10 ವರ್ಷ ಆಯಿತು. ಅದು ನಾವು ಹಿಟಾಚಿ ತಂದು ಹಾಗೆ ಮಾಡಿದ್ದು. ಮತ್ತು ಇದೇ ಮೊದಲಿಂದೆಲ್ಲ ಮ್ಯಾನ್ಯಲ್ ಮಾಡಿದ್ದು. ರಬ್ಬರಿಗೆ ವಿಶೇಷವಾದಂಥ ಒಂದು ಗಮನ ಏನಾದರೂ ಕೊಡಬೇಕು? ನಾನು ಹೆಚ್ಚು ಗಮನ ಕೊಡಲಿಲ್ಲ. ಒಮ್ಮೆ ಮ್ಯಾನ್ಯೂರ್ ಮಾಡಿದ್ದು ಮಾತ್ರ. ಮತ್ತೆ ಕೆಲವೆಲ್ಲಲ್ಲಿ ಇದು ಕಾಪರ್ ಆಕ್ಸಿಲ್ ಸ್ಪ್ರೇ ಎಲ್ಲ ಮಾಡ್ತಿದ್ರು, ನಾನು ಮಾಡಲಿಕ್ಕೆ ಹೋಗಿಲ್ಲ. ತುಂಬ ಮಳೆ ಬರುವುದಕ್ಕೆ ಅದಕ್ಕೂ ಕೊಳೆ ರೋಗ ಉಂಟು. ಈಗ ಸೊಪ್ಪು ಉದುರ್ತಾ ಉಂಟು. ಅದು ರೋಗ ಬಂದು 1 ವಾರದೊಳಗೆ ತೋಟಕ್ಕೆ ಬರ್ತದೆ. ಇಲ್ಲಿಂದ ಅಂತ ಹೇಳಿ ಅಂಥದ್ದೊಂದು ಹಾಗೆ ಬಂದಿದೆ 5-6 ವರ್ಷದಿಂದ. ನಿಮ್ಮ ಅನುಭವದಲ್ಲಿ ಅದಕ್ಕೆ ಬಂದರೆ ಇದಕ್ಕೆ ಬರ್ತದೆ ಅಂತ ಮದ್ದು ಬಿಟ್ಟುಕೊಂಡ್ರೆ ತುಂಬ ಬರುವುದಿಲ್ಲ. ಕೆಲವು ವೀಕ್ ಇದ್ದ ಅಂದರೆ ಅದರಲ್ಲಿ ಸಹ ಈ ಅಡಿಕೆ ಮರದ ಸಹ ವೀಕು ಮತ್ತು ಹೆಲ್ದಿ ಅಂತ ಉಂಟಲ್ಲ, ಹಾಗಾಗಿ ಹಾಗೆ ವೀಕ್ ಇದ್ದದಕ್ಕೆ ಬರುವುದು ನಡುವಲ್ಲಿ ಅಲ್ಲಲ್ಲಿ ಎಲ್ಲಿಯಾದರೂ. ಮತ್ತೆ ಆ ಪಕ್ಕದ ತೋಟದಿಂದಲೂ ಕೂಡ ಕೆಲವು ಸಲ ತೋಟದಿಂದ ಬರ್ತದೆ, ಬರುವುದಿಲ್ಲ ಅಂತಿಲ್ಲ. ಈಗ ನೀವು ದನಗಳನ್ನು ಕೂಡ ಸಾಕ್ತಾ ಇದ್ದೀರಿ, ಡೈರಿಯನ್ನು. ಇದು ಮೊದಲಿಂದಲೂ ಇದ್ದದ್ದಲ್ಲ? ನನಗೆ ಮೊದಲಿಂದಲೂ ಅಂದರೆ ಒಮ್ಮೆ ಡೈರಿ ಮುಳ್ಳೇರಿಯಕ್ಕೆ ನಾನು ಹಾಲು ಗಳಿಸ್ತಾ ಇದ್ದೆ. ಆಗ ನಾನು ಪುತ್ತೂರಿಂದ ಒಂದು ದನ ತಂದಿದ್ದೆ, ಒಂದು 18,000. ಆಗ ಒಂದು 26 ಲೀಟರ್ ಹಾಲು ಬರ್ತಿತ್ತು. 4 ಸಲ ಕರಿಬೇಕು ಅವನು, ಸರಿ 6 ಗಂಟೆಗೆ ಒಮ್ಮೆ. ಹಾಗೆ ಕರಿತಾ ಇದ್ದಾಗ ಒಂದು 20-25 ದಿವಸ ಆಗು ಅದಕ್ಕೆ ಮೊಲೆಯಲ್ಲಿ ಬ್ಲಾಕ್ ಆಗಲಿ ಶುರುವಾಯಿತು. 2ನೇ ಕರುವಿದ ನನ್ನದು. ಮತ್ತೆ ತಿಳಿಯುವಾಗ ಅದಕ್ಕೆ ಮೊದಲು ಬ್ಲಾಕ್ ಆದ ಕಾರಣ ಅವರು ಕೊಟ್ಟದ್ದು ಅಂತ ಆಯಿತು. ಆಗ ಮೊದಲ ಡಾಕ್ಟ್ರು ಅಂತ ಇದ್ದದ್ದು ಅಲ್ಲಿ ಪುತ್ತೂರಲ್ಲಿ, ಅವರು ಬಂದು ಟ್ರೀಟ್ಮೆಂಟ್ ಕೊಟ್ಟರು. ಅದು 1-2 ದಿವಸ ಪುನಃ ಬ್ಲಾಕ್ ಆಗ್ತದೆ, ಅಂದರೆ ದುರ್ಮಾಂಸ ಬೆಳೆಯುವುದು. ಹಾಗೆ ಆಗ 26 ಲೀಟ್ರು ಹಾಲು ಕಳಿತು. ಸಣ್ಣ ಒಂದು ನಮಗೆ ಮನೆಗೆ ಸಾಕಾಗ್ತಿತ್ತು. ಈ ರಾತ್ರಿ ಕರೆದವನ್ನು ಬೆಳಿಗ್ಗೆ ಹಾಲಿನೊಟ್ಟಿಗೆ ಕಳಿಸ್ತಾ ಇದ್ದದ್ದು. ಆ ರೀತಿ ಮಾಡ್ತಾಯಿದ್ದೆ, ಒಳ್ಳೆ ತೊಂದರೆ ಇರಲಿಲ್ಲ. ಅದಕ್ಕೆ ಆ ಪೇಯ್ನ್ ಬಂದ ಕೂಡಲೇ ಅದು ಲಾಸ್ ಆಯಿತು. ಹಾಗೆ ಬಿಟ್ಟೆ ಒಮ್ಮೆ, ಬಿಟ್ಟು ಒಂದೇ ದನವರೆಗೆ ಬಂದೆ. ಸಮಾಧಾನ ಇಲ್ಲ, ದನಗಳಿಲ್ಲದೆ ಪುನಃ ಮಾಡಿದೆ. ಪುನಃ ಅಲ್ಲಿ ಲೋಕಲ್ ಕೊಡ್ತಾ ಇದ್ದೆ. ಮತ್ತು ಸರಿಯಾಗಿ ನನಗೆ ಮೇಂಟೈನ್ ಆಗ್ತಿರಲಿಲ್ಲ. ಮತ್ತೆ ಸ್ವಲ್ಪ ಹಾಳೆ ತಕ್ಕೋದೆ. ಹೋರಿಗಳನ್ನು ಕೋಣ ಎಲ್ಲ ಹಾಕಿ ಗೊಬ್ಬರ ಮೇಲೆ ಅದು ಕೊಟ್ಟೆ. ದೊಡ್ಡದಾಯ್ತದು ಹೇಳಿದಾಗ ಕೇಳುವುದಿಲ್ಲ. ಮತ್ತು ಎತ್ತುಗಳಿರ್ತಿತ್ತು. ಮತ್ತೆ ಈಗ 2 ವರ್ಷ ಮೊದಲು ಜೂನ್ 24ಕ್ಕೆ ಡೈರಿ ಶುರುವಾಯಿತು. ಎಷ್ಟು ದನ? ಆಗ ನನ್ನ ಹತ್ರ ಇದ್ದ 3 ದನ. ಯಾವುದು? ಎಲ್ಲ ಕ್ರಾಸ್, ಸಣ್ಣದು CB ಕ್ರಾಸ್ಗಳು. ಮತ್ತು ಪ್ಯೂರು ದನ ಮಾಡಲಿಲ್ಲ, ಯಾಕೆಂದರೆ ಅದಕ್ಕೆ ರೋಗ ತಪ್ಪುವುದಿಲ್ಲ. ಮೊದಲ ಅನುಭವ ಆಗಿದೆ. ಇದೀಗ ದೊಡ್ಡ ಮಟ್ಟಿಗೆ ನಾನು ಹೈ ಈಲ್ಡಿಂಗ್ ಮಾಡೋದಿಲ್ಲ. ಕಂಡಾಪಟ್ಟೆ ಹಿಂಡಿ ಕೊಟ್ಟು ನಾರ್ಮಲ್ ಆಗಿ ಮಾಡ್ತಾಯಿದ್ದೇನೆ. 5 ಲೀಟ್ರ್ 6 ಲೀಟ್ರ್ ಹೀಗೆ ಸಿಕ್ಕುವ ಹಾಗೆ ಬೆಳಿಗ್ಗೆ. ಸಂಜೆ ಹಾಗೆ ಈಗ 7 ದಿನದಲ್ಲಿ ಬೆಳಿಗ್ಗೆ ಒಂದು 24-26 ಲೀಟ್ರ್ ಸಿಕ್ಕಿದರೆ ಸಂಜೆ ಒಂದು 16-17 ಸಿಗ್ತದೆ. ಸಾಕಾಗ್ತದೆ. ಹಿಂಡಿ ಖರ್ಚು ಹೋಗ್ತದೆ, ಮತ್ತು ನನಗೆ ಗೊಬ್ಬರ ಲಾಭ ಅಷ್ಟೇ. ಮತ್ತು ನಮ್ಮ ಮನೆ ಖರ್ಚಿಗೆ ಹೊರಗಿಂದ ತರೋದು ಹಾಗೆ. ಮತ್ತು ಹೈ ಈಲ್ಡಿಂಗ್ ಮಾಡಿದ್ರೆ ಜಾಸ್ತಿ ಸಿಕ್ಕಿತ್ತು, ಆದರೆ ಅಷ್ಟೇ ಖರ್ಚು ಬರ್ತದೆ. ಒಟ್ಟಿಗೆ ಬೇಕಾಗ್ತದೆ. ರೋಗಗಳು, ಕೆಚ್ಚಲು ಬಾವು, ಜ್ವರ, ಅದು ಇದು ಎಲ್ಲ ಬರ್ತಾ ಇರ್ತದೆ. ಇದಕ್ಕೆ ಬರುವುದಿಲ್ವಾ? ಇದಕ್ಕೆ ನಾರ್ಮಲ್ ಫೀಡಿಂಗೆ ಬರುವುದು, ಹೆಚ್ಚು ಬರುವುದಿಲ್ಲ. ಮತ್ತು ಇದು ಏನು ಹಾಲು ಕರೆಯೋದಕ್ಕೂ ಬರ್ತದೆ ಒಮ್ಮೊಮ್ಮೆ ಜ್ವರ ಎಲ್ಲ ಮೈನರು. ಅದಕ್ಕೆ ದೊಡ್ಡ ತಲೆ ಬಿಸಿ ಇಲ್ಲ. ಸರಿ. ಈಗ ಅದಕ್ಕೆ ಹಿಂಡಿ ಈ ಹಿಂಡಿಯಲ್ಲಿ ಹಾಕುವಾಗ ಗ್ಯಾಸಿನ ಪ್ರಾಬ್ಲಮ್ ಆಗ್ತದೆ. ನಾವು ಗೇರು ಹಣ್ಣಿನ ನೀರನ್ನು ಬಿಸಿಲಿಗೆ ಇಟ್ಟು ಅದನ್ನು ಮಣ್ಣೊಳಗೆ ಒಂದು 3 ತಿಂಗಳಿಟ್ಟು ಅದನ್ನು ಪ್ರೊಸೆಸ್ ಮಾಡಿ ಇಟ್ಟುಕೊಳ್ತೇವೆ. 1 ಚಮಚಕ್ಕೆ 1 ಚಮಚ ನೀರು ಹಾಕಿ ಕೊಟ್ಟರೆ ಗ್ಯಾಸಿನ ಪ್ರಾಬ್ಲಮ್ ಸರಿ ಆಗ್ತದೆ. ಗೇರು ಬೀಜ ಹಣ್ಣಿನ ರಸ. ಹೌದು, ಅದು ಗ್ಯಾಸಿಗೆ ಒಳ್ಳೆಯದಾಗ್ತದೆ. ಹೌದು, ಎಲ್ಲ ದನಗಳಿಗೂ ಹೌದು. ಹಿಂಡಿ ಒಟ್ಟಿಗೆ ಹಾಕಿದ್ರೆ ಆಯಿತು. 1 ಚಮಚ 2 ಚಮಚ. ಹಿಂಡಿ ಎಷ್ಟು ಕೊಡ್ತೀರಿ? ಹಿಂಡಿ ಅದು ಗಾತ್ರಕ್ಕೆ ಹೊಂದಿಕೊಂಡು ಮತ್ತು ಹಾಲಿಗೆ ಹೊಂದಿಕೊಂಡು ಕೊಡುವುದು. ಬರೀ ಭತ್ತದ ದನಗಳಿಗೆಲ್ಲ 1 ಸೇರು ಕಡ್ಡಿ ಹಿಂಡಿ, ಮತ್ತು ಒಂದು ಇಷ್ಟು ಹತ್ತಿ ಹಿಂಡಿ, ಇಷ್ಟು ಎಳ್ಳಿಂಡಿ, ಜೋಳದ ಹುಡಿ ಕೊಡ್ತೇನೆ. ಎಲ್ಲಿಂದ ತರುವುದು? ಅದೀಗ ನಮಗೆ ಈ ಅನನ್ಯ ಫೀಡ್ಸ್ನವರು ಅವರು ಸಪ್ಲೈ ಕೊಡ್ತಾರೆ. ಜೋಳದ ಹುಡಿ ಇದರ ಜೊತೆ ಮಿಕ್ಸ್ ಮಾಡಿ ಕೊಡೋದು. ಅದು ಒಳ್ಳೆಯದು ಬರ್ತದೆ, ಹೆಲ್ತಿಗೆ ಒಳ್ಳೆಯದು. ಮತ್ತು ಅದರಲ್ಲಿ ದೊಡ್ಡ ಕಲಬೆರಕೆ ಕಮ್ಮಿ.
ಕಡ್ಡಿ ಹಿಂಡಿಗೆಲ್ಲ ಯೂರಿಯಾ ಹಾಕ್ತಾರೆ, ಅದು ಹಾಕ್ತಾರೆ, ಇದು ಮನೆಲ್ಲ ಹೇಳ್ತಾರೆ ಮಲೇಷಿಯಸ್ ಹಾಕ್ತಾರೆ ಹೇಗೆ ಅಂತ. ನಾವೀಗ ಅನನ್ಯ ಫೀಡ್ನವರೇ ತೆಕ್ಕೊಳ್ಳೋದು. ಮತ್ತು ನಮ್ಮ ಸ್ವಲ್ಪ ನಮ್ಮ ಮಿಲ್ಮದವ್ರದ್ದು ಸಬ್ಸಿಡಿ ಹಿಂಡಿ ಬರ್ತದೆ, ಮತ್ತು ಕ್ಯಾಲ್ಸಿಯಂ ಹುಡಿ ಅದು ಸಹ ಕೊಡ್ತಾರೆ ಸಬ್ಸಿಡಿಯಲ್ಲಿ. ಅದು ಕೊಡ್ತೇವೆ ದಿವಸಕ್ಕೆ ಒಂದು 50 ಗ್ರಾಮ್ನಷ್ಟು. ಕರೆಯುವ ದನವನ್ನು ನಾವು ಬಾಚಟ್ಟಿ ರಬ್ಬರ್ ಮ್ಯಾಟ್ ಹಾಕಿ ಅದು ಕಟ್ಟೋದು, ಬಾಕಿ ಎಲ್ಲ ಸೊಪ್ಪು ಹೊಚ್ಚಿ ಹಾಕುವ ಹಟ್ಟಿ ಕೂಡ ಎರಡು ಮಾಡಿದ್ದೇನೆ, ಗೊಬ್ಬರ ಆಗಬೇಕಲ್ಲ. ಮತ್ತು ಬಾಚಟ್ಟಿ ಅದು ಗೋಬರ್ ಗ್ಯಾಸ್ ಆಗಿ ಮತ್ತೆ ಸ್ಲೇರಿ ಆಚೆ ಹೊಂಡಕ್ಕೆ ಹೋಗ್ತದೆ. ನನಗೆ ಈಗ ಡೈರಿ ವ್ಯವಸ್ಥೆ ಮಾಡಿದ ಮೇಲೆ ನಾನು ಅಂಡೆ ತೆಕ್ಕೊಳ್ಳೋದು 1-2 ಅಷ್ಟೇ ವರ್ಷಕ್ಕೆ. HP ಗ್ಯಾಸು ಇದೇ ಸಾಕಾಗ್ತದೆ. ಹಾಗೆ ಇದು ಗ್ಯಾಸ್ ಮೊದಲಿಂದಲೂ ಗೊಬ್ಬರ ಗ್ಯಾಸ್ ಇದ್ದದ್ದ ಹೇಗೆ? ಸಾಧಾರಣ 1991ರಲ್ಲಿ ಮಾಡಿದ್ದು. ಇಷ್ಟವರೆಗೆ ಏನು ಕಂಪ್ಲೇಂಟ್ ಬರಲಿಲ್ಲ. ಮತ್ತು ಏನಾಗ್ತದೆ ಅಂದರೆ ಒಳಗೆ ಸೆಗಣಿ ಗಟ್ಟಿಗಟ್ಟುವಂಥ ಒಂದು ಇದು ಉಂಟು, ಡೂಮಿನ ಒಳಗೆ ನಮ್ಮದು ದಿನ ಬಂದು ಡೂಮು, ಇದು ಡ್ರಮ್ ಟೈಪ್ ಅಲ್ಲ, ಅದನ್ನು ಖಾಲಿ ಮಾಡಬೇಕಾಗ್ತದೆ. ಒಂದು 2-3 ಜನವನ್ನು ಒಂದು ದಿವಸ ಬರಲಿಕ್ಕೆ ಹೇಳಿ. ಅದು ಎಷ್ಟು ಟೈಮಿಗೆ ಒಂದು ಸಲ? ಅದು 1-2 ವರ್ಷಕ್ಕೊಮ್ಮೆ ಮಾಡಬೇಕಾಗ್ತದೆ. ಅದು ಸೆಗಣಿ ಮೇಲೆ ಹದಿ ಬರುವುದು ಅಂತ ಹೇಳ್ತಾರಲ್ಲ, ಪಾಡೆ ಬರುವುದು ಅಂತ, ಅದು ಬರ್ತದೆ. ಅದೊಮ್ಮೆ ಆ ಮೇಲಿನ ಪಾಡೆ ಪೂರ ತೆಗಿಬೇಕು. ಮತ್ತಿನ್ನು ಅದರೊಳಗೆಲ್ಲ ಮಾಡ್ಬೋದಿತ್ತು. ನನಗೆ ಅದು ಒಳಗೆ ರೊಟೇಷನ್ ಆಗುವಂಥ ಒಂದು ವ್ಯವಸ್ಥೆ ಏನಾದ್ರು ಮಾಡಬೇಕಿತ್ತು. ಅದು ಯಾಕೆಂದರೆ ಅದರೊಳಗೆ ವೆಲ್ಡ್ ಮಾಡಿಸುವ ಡೇಂಜರ್. ಯಾಕೆಂದರೆ ಇದು ಏರ್ ಗೋಳಿ ಗೂಡಿನ ಹಾಗೆ ಬಾಗಿಲು ಮಾತ್ರ, ಅದರೊಳಗೆ ಏರ್ ಹೋಗಬೇಕಲ್ಲ. ಮತ್ತು ಇದು ಈ ರೇಡಿಯೇಷನಲ್ಲಿ ಆಗುವ ಏನೋ ತೊಂದರೆ ಆಯಿತು ಆಗ್ತದೆ. ಮತ್ತು ಗೊಬ್ಬರದಲ್ಲಿ ಕಬ್ಬಿಣ ನಿಲ್ಲಬೇಕಲ್ಲ, ಅದೊಂದು ಪ್ರಾಬ್ಲಮ್ಮು. ನಾವಲ್ಲಿ ಫ್ರೇಮ್ ಮಾಡಬೇಕು, ಈಚೆ ಫ್ರೇಮ್ ಮಾಡಬೇಕು, ಅಲ್ಲಿ ಬುಷ್ಷು ಬೇರೆ ನಿಲ್ಲಲಿಕ್ಕೆ ಇಲ್ಲ, ಬುಷ್ ಮಾಡಬೇಕು, ಈಚೆ ಒಂದು ಚೈನ್ ಸಿಸ್ಟಮ್ ಮಾಡಿ ಮೇಲಿಂದ ಹ್ಯಾಂಡ್ಲ್ ಹಾಕುವಾಗೆಲ್ಲ ಸುಮಾರು ರಿಸ್ಕ್ ಉಂಟು. ಇಂಥ ಪ್ರಯೋಗಗಳನ್ನು ನೀವು ಮಾಡಿದ್ದೀರಾ? ಬೇರೆ ಬೇರೆ ಏನೆಲ್ಲ ಮಾಡ್ತಾ ಇರ್ತೇವೆ. ಎಂಥದೆಲ್ಲ? ಯಾವ ಥರದ ಪ್ರಯೋಗಗಳು? ಯಾವ ಥರ ಅಂದರೆ ಈಗ ಡ್ರಿಪ್ಪು ಐಪು ನಾವು ಹಾಕ್ತೇವಲ್ಲ, ಮೈಕ್ರೋ ಟ್ಯೂಬ್ ಹಾಕ್ತೇವೆ. ಮೈಕ್ರೋ ಟ್ಯೂಬು ಒಮ್ಮೆ ಶುರುವಾಗುವ ನೀರು ಬರುವೊಮ್ಮೆ ಹಾರ್ತಲ್ಲ. ಹೌದು. ಅದಕ್ಕೆ ಏನಂದರೆ ಹಳೆ PVC ಪೈಪ್ಗಳನ್ನು ಒಂದು ಇಷ್ಟುದ್ದಕ್ಕೆ ಇಟ್ಟು ಮಾಡಿ ಒಂದು ಬದಿಯನ್ನು ಕ್ರಾಸ್ ಕಟ್ ಮಾಡಿ ಅದನ್ನು ಹೀಗೆ ಊರುವುದು, ಅದು ಮೇಲೊಂದು ತೂತು, ಅದು ಡ್ರಿಪ್ ಪೈಪ್ ಒಳಗೆ. ಅದು ನಿಮಗೆ ಎಂತ ಆಗ್ತದೆ ಅಂದರೆ ನೀರು ಬರುವ ಚೆಕ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಯಾಕೆಂದರೆ ಪೈಪಲ್ಲಿ ನೀರು ತುಂಬಿ ಮುಚ್ಚಿ ಹೋಗ್ತದೆ ಅದು ಪ್ರೆಸ್ ಮಾಡಿಟ್ರೆ. ಮತ್ತು ಎರಡನೇ ಮ್ಯಾನ್ಯೂರಿ ಮಾಡಲಿಕ್ಕೆ ಒಳ್ಳೆ ಆಗ್ತದೆ. ಅದರೊಳಗೆ 1 ಸ್ಪೂನ್ ಹಾಕಿಬಿಟ್ರಾಯ್ತು. ನೀವು ತಿಂಗಳು ಮಾಡ್ತಿದ್ರೆ 1 ಸ್ಪೂನು ಹಾಕಿದ್ರೆ ಸಾಕು. ಏನಾದರೂ ಹಿಂಡಿ ಕಲಸಿದ್ರು ಅದರೊಳಗೆ ಹಾಕ್ಬೋದು. ಈಗ ಹರಳಿಂಡಿ, ಬೇವಿನ ಹಿಂಡಿ ಅದನ್ನೆಲ್ಲ ಮಾಡ್ತೇವಲ್ಲ, ಅದನ್ನು ಅದರೊಳಗೆ ಹಾಕಿದರೆ ಆಯಿತು. ಅದು ನೀರಲ್ಲಿ ಕರಗಿ ಹೋಗ್ತಾ ಇರ್ತದೆ ನಿಧಾನಕ್ಕೆ. ಗೋಮೂತ್ರ, ಸೆಗಣಿ, ದ್ವಿದಳ ಹುಡಿ, ಬೆಲ್ಲ ಎಲ್ಲ ಹಾಕಿ ಮಾಡ್ತೇವಲ್ಲ, ಅದನ್ನು ಸಹ ಅದಕ್ಕೆ ಎರಿಲಿಕ್ಕೆ ಆಗ್ತದೆ, ಅರ್ಧ ಲೀಟ್ರಿನ ಹಾಗೆ. ನಾವು ಯಾವಾಗಲೂ ಮಾಡ್ತೇವೆ, ಒಮ್ಮೆ ಕಂಟಿನ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಸಮಯ ಸಿಗೋದಿಲ್ಲ. ಅದನ್ನು ಬೆಳಿಗ್ಗೆ ಸಂಜೆ ಇದು ಮಾಡಬೇಕು, ತಿರುಗಿಸಬೇಕು, ಆ ದಿವಸ ಆಗೋ ಇರಬೇಕು, ಮತ್ತೆ ಇಟ್ಟು ಪ್ರಯೋಜನ ಇಲ್ಲ. ಮಾಡ್ತೇವೆ ನಾವು. ಮತ್ತೆ ಒಂದು ಸಂಗತಿ, ಎರಿಲಿಕ್ಕೆ ಜನ ಕಡಿಮೆ ಆಗ್ತದೆ. ನಾನು 1-2 ವರ್ಷ ಬಿಡದೆ ಡ್ರಿಪ್ಪಲ್ಲೇ ಮ್ಯಾನ್ಯೂರ್ ಮಾಡುವ ಸಿಸ್ಟಮ್ ಎಲ್ಲ ಮಾಡಿದೆ. ನನ್ನ ಬೋರಲ್ಲಿ ಮಣ್ಣು ಬರುವ ಕಾರಣ ಅದು ಫೈಲ್ ಆಯಿತು. ಈಗ ಬಿಟ್ಟಿದ್ದೇನೆ. ಈಗ ಸಾಧ್ಯ ಇದ್ದರೆ ಎರಿಯುವುದು ಅಷ್ಟೇ ಪಾಟೆಯಲ್ಲಿ. ಮತ್ತು ಬೇರೆ ಏನಾದರೂ ಕೂಡ ಮೆಷಿನ್ಗಳಲ್ಲಿ ಬದಲಾವಣೆಗಳನ್ನೇನಾದರೂ ಮಾಡಿ? ಮತ್ತು ಮದ್ದು ಹೊಡಿಲಿಕ್ಕೆ ನಾನು ಟ್ರ್ಯಾಕ್ಟ್ರಲ್ಲಿ ಮಿಷಿನ್ ಎಲ್ಲ ಡ್ರಮ್ ಎಲ್ಲ ಸೆಟ್ ಮಾಡಿ, ನನಗೆ 2 ಜನ 3 ಜನ ಎಷ್ಟು ಹೊಡಿತಿದ್ರು, ನಾನೊಬ್ಬನೇ ಅದರಲ್ಲಿ ಕೆಲಸ ಮಾಡೋದು. ನನಗೆ ಜನ ಬೇಡ. ಬೋರ್ಡೆ ಬಿಡುವಾಗ 1 ಜನ ಇಟ್ಕೊಳ್ತೇನೆ ಒಂದು ಕರಡಿಸ್ಲಿಕ್ಕೆ. ನನಗೆ ಟ್ರ್ಯಾಕ್ಟರ್ ಮುಂದೆ ಹೋಗೋದು, ವೈರ್ ಎಳೆಯೋದು ಇದೆಲ್ಲ ಆಗ್ತದೆ. ಯಾಕೆ ಟ್ರ್ಯಾಕ್ಟರ್ ಮುಂದೆಯಿಂದ ಹೋಗ್ತಾ ಇರ್ತದೆ ಸ್ಟೆಪ್ ಆಗಿ, ಆಗ ವೈರ್ ಒಟ್ಟಿಗೆ ಬರ್ತದೆ. ಇಲ್ಲಿ ಯಾರು ಅಲ್ಲಿ ಅವರು ಮರ ಹತ್ತಿರ ಇಳಿದಾಗ ಒಮ್ಮೆ ಎಳೆದು ಈಚೆ ಕೊಡಬೇಕು, ಇದು ಸಿಕ್ಕಾಕೊಳ್ತದೆ ಸೋಗೆಯೋ ಇನ್ನೇನಾದರೂ. ಹಾಗೆ ಅದು ಆ ರೀತಿ ಅದು HTP ಪಂಪು, ಹೋಂಡಾ ಪಂಪಿಗೆ ಒಂದು ಪೈಲಟ್ HTPಯನ್ನು ಸೆಟ್ ಮಾಡಿದ್ದು, ಅದು ಹಾಗೆ ಹೋಗ್ತದೆ. ಮತ್ತು ಅಡಿಕೆ ಕೊಯ್ಯೋಗಳು ಇದಕ್ಕೆಲ್ಲ ತುಂಬಿಸಿ ಕೊಟ್ಟರೆ ಹೆಕ್ಕಲಿಕ್ಕೆ ಮಾತ್ರ. ಈಗ ನಾನು ಆ ಕ್ಯಾಚಿಂಗ್ ಸಿಸ್ಟಮ್ ಎಲ್ಲ ಮಾಡಲಿಲ್ಲ, ಅದು ಮಾಡಬಹುದು. ಆದರೆ ಈಗ ಅಡಿಕೆ ಮೇಲೆ ಕೊಯ್ದು ಹಾಕುವಾಗ ಸಾಧ್ಯ ಇಲ್ಲ, ದೋಟಿ ಸಿಸ್ಟಮ್ ಆದಿತ್ತು. ಹಾಗೆ ಕೆಲವೆಲ್ಲ ಯಾವಂತ ಹೇಳಿ ಹಾಗಿರೋ ದೊಡ್ಡ ಅದನ್ನೆಲ್ಲ ಪರಿಷ್ಕರಣೆಗಳು. ಆದರೂ ಕೂಡ ನಿಮಗೆ ಬೇಕಾದಂಥ ಚಿಕ್ಕ ಪರಿಷ್ಕರಣೆಗಳನ್ನು ಮಾಡಿದ್ದೀರಿ ಅಷ್ಟೇ. ಹಾಗೆ ಅಂದರೆ ದಿವಸವನ್ನು ಸ್ವಲ್ಪ ಸುಲಭವಾಗಿ ಮಾಡಿ. ಹೌದು ಅಲ್ವಾ? ಮತ್ತು ಕೆಲವೆಲ್ಲ ನಾನು ಅಂದಾಜು ಮಾಡಿದ್ದು ಮಾಡಲಿಕ್ಕೆ ಭಯ ಕಾಸ್ಟ್ಲಿ ಆಗ್ತದೆ, ಹಾಗೆ ಕೂಡುವುದಿಲ್ಲ. ಅದು ಒಮ್ಮೊಮ್ಮೆ ಬರುವುದು ಯಾವಾಗಂತ ಹೇಳಿ ಅದು ಆಗ ಮಾಡಿದರೆ ಆಯಿತು. ಹೌದು. ಮತ್ತು ಈಗ ನಿಮಗೆ ಒಂದು ಕೈ ಬೋರು ಮಾಡೋ ಕ್ರಮ ಉಂಟು. ಅದಂದರೆ ನನ್ನ ಜೀಪಿನ ಇದು ಉಂಟು, ಆ್ಯಕ್ಸಿಲ್ ಹೀಗೆ ಹಾಕುವಂಥ ಎಂಥ ಒಂದು ಉಂಟು ಅದಕ್ಕೆ ಹೆಸರು. ಅದನ್ನು ಲೇತಲ್ಲಿ ಶಾರ್ಪ್ ಮಾಡಿ ಮಂಗಳೂರಲ್ಲೇ ಮಾಡಿಸಿದ್ದು. ಅದಕ್ಕೆ ಮತ್ತೆ 2 ಫೀಟಿನದ್ದು, 3 ಫೀಟಿನದ್ದು, 5 ಫೀಟಿನ ಹೀಗೆ ತುಂಡು, GI ಪೈಪಿನ ತುಂಡು, 1 ಇಂಚಿನ ತುಂಡನ್ನೆಲ್ಲ ಕಪ್ಲಿಂಗ್ ಮಾಡಿ ಅದಕ್ಕೆ ನೀರು ಕೊಟ್ಟು ಹೀಗೆ ಹೊಡೆಯುವಾಗ ಅದು ಸೊರಂಗ ಆಗ್ತಾ ಹೋಗ್ತದೆ. ಅಡ್ಡ ಸೊರಂಗ ಉದ್ದಕ್ಕೂ ಹೋಗ್ತದೆ. ನಾನು ನಮ್ಮ ಮನೆ ಹತ್ತಿರದ ಒಂದು ಅಂಗನವಾಡಿ ಟೀಚರ್ ಇದ್ದಾರೆ, ಅವರಿಗೆ ಮಾಡಿಸಿದ್ದೇನೆ. ಎಷ್ಟು ಆಳದು? 40 ಫೀಟ್ ಮಾಡಿಸಿದ್ದೇನೆ ಕೆರೆ ಒಳಗೆ. ನೀರಿಗೆ ಸ್ವಲ್ಪ ಅನುಕೂಲ ಆಗಿದೆ.
ಆಗಿದೆ. ಮತ್ತು ಅದು ಒಳ್ಳೆ ಜವನಿಗಿರಬೇಕು, ಎತ್ತಿ ಹೊಡಿಬೇಕಲ್ಲ. ಅಂದರೆ ಆವಾಗ ನಿಮಗೆ ಬೋರ್ ತೆಗೆಯುವ ಮೆಷಿನ್ ಬೇಡ ಅದಕ್ಕೆ. ಇದೆಲ್ಲ ಸಣ್ಣ ಸಣ್ಣ ಅಂತ ಕಣಗಟ್ಟು ಅಂತ ಹೇಳೋದು ಆಗಿರುವ ಸಂಗತಿ. ಬೋರು ಆ ರೀತಿಯದೆಲ್ಲ ಆಗೋದಿಲ್ಲ, ಇದು ಮಣ್ಣಲ್ಲಿ ಮಾತ್ರ. ಮಣ್ಣಲ್ಲಿ ಮಾತ್ರ. ಹೌದು, ಆದರೂ ಮಣ್ಣಲ್ಲಿ ಕೂಡ 40 ಫೀಟ್ವರೆಗೆ ನೀವು ಮಾಡಿದ್ದೀರಿ? ಮಾಡಿದ್ದೇನೆ. ಮತ್ತು ಈಗ ನಮ್ಮ ತೋಟದೊಳಗೆಲ್ಲ ಮಾರ್ಗ ಉಂಟು. ಈಗ ಉಜ್ಜರಣಿಂದ ಈ ಉಜ್ಜರಣಿಗೆ ಇದರ ಮೂಲಕ ಒಂದು ತೂತು ಮಾಡೋದು, ನೀರು ಪಾಸ್ ಆಗಲಿಕ್ಕೆ. ಇಲ್ಲದ್ರೆ ಮತ್ತೆ ಓಪನ್ ಮಾಡಿ ಪೈಪ್ ಹಾಕಬೇಕಲ್ಲ, ಇದಾದ್ರೆ ಬೇಡ. 2 ಇಂಚು ಪೈಪ್ ಹೋಗ್ತದೆ ಯಾವುದಲ್ಲಿ ಹೊಡೆದಾಗುವಾಗ. ಇನ್ನು ಲಾರಿಯದೆಲ್ಲ ಮತ್ತೆ ಮಾಡಿದರೆ ಒಂದು 5-6 ಇಂಚು ತೋರದ ಇದು ಮಾಡ್ಬೋದು. ಆಗಿರೋ ಇದು ಮಾಡಿಕೊಂಡ್ರೆ ಅದು ಒಂದು ಬದಿ ಶಾರ್ಪ್ ಇರ್ತದೆ, ಮತ್ತು ಈ ನೀರಿನ ಪ್ರಶ್ನೆಗೆ ಹೊಡೆಯುವಾಗ ಅದು ಹುಡಿಯಾಗಿ ಬರ್ತದೆ ಈಚೆ ನೀರಲ್ಲಿ. ಸೊ ಈ ಥರದ ಚಿಕ್ಕ ಚಿಕ್ಕ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೀರಿ ಅಲ್ವಾ? ಬೇಕಾಗ್ತದಲ್ಲ. ಈ ಥರ ಮಾಡಿದ್ರಿಂದ ಸ್ವಲ್ಪ ನಿಮಗೆ ಕೆಲಸ ಅರ್ಧಕ್ಕರ್ಧ ಕಮ್ಮಿ ಆಗ್ತದೆ. ತೊಂದರೆ ಇಲ್ಲ, ಆಗ್ತದೆ. ನಮ್ಮಲ್ಲಿಗೆ ಅಡ್ಡವರು ಮಾಡಲಿಲ್ಲ, ಯಾಕೆಂದರೆ ನಮಗೆ ಲಾಸ್ಟಿಗೆ ನೀರು ಹರಿದು ಅಷ್ಟಾಗೋ ಜನ ಬೇಕಾಗ್ತದೆ. ಈ ಜನರದ್ದೇ ಪ್ರಾಬ್ಲಮ್ ಎಲ್ಲ ಕೃಷಿಗೂ ಅದೇ. ಈಗ ತೆಂಗಿನಕಾಯಿ ಬಿಡಲಿಕ್ಕೆ ಈಗ ಅಲ್ಲಿಂದು ನಾರಿಕೇಲ ಅಂತ ಒಂದು ಶುರುವಾಗಿದೆ ನೀರ್ಚಾಲಲ್ಲಿ, ಇಲ್ಲಿ ನಾರ್ತಿನವರು. ಅದು ಈಗ ಒಳ್ಳೆಯದು ಉಪಕಾರ ಆಗ್ತದೆ. ಅವರು ಮಳೆಗಾಲದಲ್ಲಿ ಸಹ ಬಂದು ಕೊಯ್ದು ಕೊಡ್ತಾರೆ. ಮೊದಲೆಲ್ಲ ನನಗೆ 2 ದಿವಸ 3 ದಿವಸ ಕಾಯಿ ಕೊಯ್ದು 2-3 ದಿವಸ ಹೆಕ್ಕುದಾಗ ಸುಮಾರು ಅಸಲು ಬರ್ತಿತ್ತು. ಈಗ ಏನಿದ್ರೆ ಅವರು ಬೆಳಿಗ್ಗೆ ಬಂದರೆ 3 ಗಂಟೆ ಕೊಯ್ದು ಮುಗಿಸ್ತಾರೆ. ಇವರು ಬಂದರೆ ಒಂದು 100-120 ಮರವರೆಗೆ ಕೊಯ್ತಾರೆ 3 ಗಂಟೆ ಆಗುವಾಗ. ಒಟ್ಟೊಟ್ಟಿಗೆ ಕೆಲಸ ಬಹಳ ಸುಲಭ ಆಗ್ತದೆ. ಮಳೆಗಾಲದಲ್ಲಿ ಹತ್ತಾರೆ ಅವರು, ಮಿಷನಲ್ಲಿ ಹತ್ತೋದು. ವಯರ್ ಉಂಟಲ್ಲ, ವಯರ್ ರೂಪ್ನ ಅಡಿಕೆ ಮರ ಹತ್ತುವ ಮಿಷನ್ ಅಲ್ಲಿ ಹತ್ತೋದು. ಈಗ ಮೊನ್ನೆ ಮಳೆಗೆ ಕೊಯ್ದು ಹೋಗಿದ್ದಾರೆ. ಆದ್ದರಿಂದ ತೆಂಗಿನಕಾಯಿ ಕೊಯ್ಲಿಕ್ಕೆ ಒಳ್ಳೆಯದಾಗ್ತದೆ, ವ್ಯವಸ್ಥೆ ಉಂಟು. ಹೌದು, ಒಳ್ಳೆಯದು. ವೆಂಕಪ್ಪ ಮಣಿಭಟ್ರೆ, ಮುಖ್ಯವಾಗಿ ನಿಮ್ಮ ಬೇರೆ ಬೇರೆ ಕೃಷಿಯ ವಿಭಾಗಗಳ ಒಂದು ಸ್ವ ಅನುಭವದ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ.